भगवान की जय। अंतिम शासन नायक महावीर भगवान की जय हो। कविसु भगवान की जय हो। अनंत अनंत सिद्ध परमेष्टि भगवान की जय हो। आचार्य भगवान भूतवै पुष्पदंत आचार्य महाराज की जय हो। परम पूज्य आचार्य गुरुदेव कुंद कुंद भगवान की जय हो। परम पूज्य आचार्य संत शिरोमणि समाज सम्राट आचार्य गुरुदेव विद्यासागर महाराज की जय हो। परम पूज्य आचार्य गुरु आदित्य सागर महाराज की जय हो। सुत पंथ महापर्व की जय। अहिंसा महाधर्म की जय हो। की समस्त आचार्य संघ की जय हो। ಬೆಳಿಗ್ಗೆ 6ರಿಂದ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಆದರೆ ಈಗ ಸಮಯ 5ಕ್ಕೆ 5 ಮಿನಿಟ್ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? ತಮ್ಮೆಲ್ಲರಿಗೂ ಆನಂದ ಆಗಿರ್ಬೇಕು ಅನ್ನಿಸ್ತಾ ಇದೆ. ತಾವು ಈಗಾಗಲೇ ಪ್ರತಿಷ್ಠಾಚಾರ್ಯರು, ಪ್ರತಿಮಾಧಾರಿಯವರು, ಹಾಗೆ ಧರ್ಮದ ತತ್ವವನ್ನ ಜಿನವಾಣಿಯನ್ನ ಪಾನವನ್ನ ಮಾಡಿಸುವುದಕ್ಕಾಗಿ ಭೂರಿ ಲಾಭವನ್ನ ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ಮಹಾನ್ವಾದಂತ ಅಮೃತ ಪಾನವನ್ನ ಮಾಡಿಸುವುದಕ್ಕಾಗಿ ತಮ್ಮಲ್ಲಿರತಕ್ಕಂಥ ತಾವು ಗುರುಗಳಿಂದ, ಆಚಾರ್ಯ ಭಗವಂತರಿಂದ ಹಾಗೂ ತಮ್ಮ ಗುರುಗಳಿಂದ, ಮಾತೆಯಿಂದ ಪಡೆದಂತ ಅಮೃತ ವಾಣಿಯನ್ನ ತಮ್ಮೆಲ್ಲರಿಗೂ ಉಣಬಡಿಸುವುದಕ್ಕಾಗಿ ತಮ್ಮ ಮುಂದೆ ಉಪಸ್ಥಿತರಾಗಿದ್ದಾರೆ. ಯಾರು ಹೇಳ್ರಿ? ಮಾಣಿ ಚಂದ್ರಗಡೇಶ್ ಅವರು. ಅವರು ತಮ್ಮೆಲ್ಲರಿಗೂ ಸಹ ಕೈಯನ್ನ ಜೋಡಿಸಿ ನಿವೇದನೆ ಮಾಡಿ ಅಂತ ಹೇಳಿದ್ರು. ಏನ್ ಹೇಳಿದ್ರು? ನಿವೇದನೆ ಮಾಡಿ ಅಂತ ಹೇಳಿದ್ರು. ಆದರೆ ಫಸ್ಟು ಸ್ವರ ಸ್ವಲ್ಪ ಜೋರಾಗಿತ್ತು. ಬರ್ತಾ ಬರ್ತಾ ಸ್ವರದಲ್ಲಿ ಧೀಮಿ ಆವಾಜ ಪ್ರಾರಂಭವಾಯಿತು. ತೇಜಿರುವಂಥದ್ದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಯಿತು. ಇನ್ನು ಕೆಲವರು ಬಾಯಲ್ಲಿ ಮುಚ್ಕೊಂಡೇ ಇದ್ರು. ನಮ್ಮ ದೃಷ್ಟಿ ಎಲ್ಲರ ಮೇಲೆ ಇರ್ತದೆ. ಒಂದು ವೇಳೆ ನಾವು ಸಭೆಯಲ್ಲಿ ಕೂತ್ಕೊಂಡಿದ್ದೀವಿ ಅಂದ್ರೆ ಯಾರು ಏನು ಮಾಡ್ತಾ ಇದ್ದಾರೆ, ಏನು ಉಚ್ಚಾರಣೆ ಮಾಡ್ತಾ ಇದ್ದಾರೆ ಎಲ್ಲವನ್ನ ನಿರೀಕ್ಷೆ ಇರ್ತದೆ, ನೋಡ್ತಾ ಇರ್ತೀವಿ. ಆವಾಗ ಆದರೆ ಕೆಲವರು ಭಯವನ್ನ ಉಳ್ಳವರಾಗಿಯೂ ಅಥವಾ ಯಾಕೆ ಅವರು ಹೇಳಿಕೊಟ್ಟಂತ ನಿವೇದನೆ ಮಾಡಿಕೊಟ್ಟಂತ ಉಚ್ಚಾರಣೆ ಮಾಡೋದ್ರಲ್ಲಿ ಭಯ ಯಾಕೆ ತಮ್ಮಲ್ಲಿ ಕಾಡ್ತಾ ಇತ್ತು ಅನ್ನೋದು ಪ್ರಶ್ನೆ 1. ಪ್ರಶ್ನೆ ನಂಬರ್ 2, ಹಾಗೆ ನಿಮ್ಮಲ್ಲಿ ಪ್ರಶ್ನೆಯನ್ನು ಕೇಳಬೇಕಲ್ಲ, ಹೌದಲ್ಲ? ಹಾಗಾಗಿ ತಾವು ಯಾಕಿಷ್ಟು ಭಯಭೀತರಾಗಿದ್ರಿ ಅಂದ್ರೆ ಅದರ ತಮ್ಮೆಲ್ಲರಲ್ಲಿ ಭವ್ಯಾತ್ಮರಲ್ಲಿ ಧರ್ಮ ಬಂಧುಗಳಲ್ಲಿ ನಾವು ಹೇಳ್ತಾ ಇದ್ದೀವಿ. ಸತ್ಯ ಮಹಾವ್ರತವನ್ನ ತಮ್ಮ ಜೀವನದಲ್ಲಿ ಪಾಲನೆ ಮಾಡತಕ್ಕಂತ ಅಂತ ನಾವು ಸಾಧುಗಳಾಗಿ ಹೇಳ್ತಾ ಇದ್ದೀವಿ. ಜಿನವಾಣಿಯನ್ನ ಯಾರು ನಿಜವಾದಂತ ಜಿನವಾಣಿಯನ್ನ ಜಿನೇಂದ್ರ ಭಗವಂತನ ತತ್ವದ ಮೇಲೆ ಶ್ರದ್ಧೆಯನ್ನುಳ್ಳವರಾಗಿದ್ದಾರೆ, ನಿಜವಾದಂತ ತತ್ವವನ್ನ ಆಚರಣೆ ಮಾಡುವವರಿದ್ದಾರೆ. ಸಮ್ಯ ದರ್ಶನ್, ಸಮ್ಯ ಜ್ಞಾನ, ಸಮ್ಯ ಚಾರಿತ್ರವನ್ನ ಯಾರು ಧರಿಸಿದ್ದಾರೆ, ಧಾರಣೆ ಮಾಡುವುದರಲ್ಲಿ ಶ್ರದ್ಧೆಯನ್ನುಳ್ಳವರಾಗಿದ್ದಾರೆ. ಅಂತವರು ಯಾವುದೇ ಜೀವಕ್ಕೂ ಸಹ
ದುಃಖವನ್ನ ಆಗ್ತಕ್ಕಂಥ, ದುಃಖವನ್ನ ಉತ್ಪನ್ನವಾಗ್ತಕ್ಕಂಥ ಮತ್ತು ಸಂಕಷ್ಟಕ್ಕೆ ಈಡು ಮಾಡತಕ್ಕಂಥ ಯಾವುದೇ ಅವರಿಗೆ ವಚನಗಳನ್ನ ಅವರ ಬಾಯಿಂದ ಹೇಳಿಸುವುದಿಲ್ಲ, ಮಾಡಿಸುವುದಿಲ್ಲ ಮತ್ತು ಮಾಡುವುದಕ್ಕೆ ಅನುಮೋದನೆ ಕೊಡುವುದಿಲ್ಲ ಅನ್ನೋದನ್ನ ಭವ್ಯಾತ್ಮರಾದವರು ಮೊದಲನೇದಾದಂತ ಶ್ರದ್ಧೆಯನ್ನು ಮಾಡಬೇಕು. ಏನು ಮಾಡಬೇಕು? ಮೊದಲನೇ ಶ್ರದ್ಧೆಯನ್ನು ಮಾಡಬೇಕು ಬಂಧುಗಳೇ. ಎಲ್ಲಿಯ ತನಕ ನಾವು ಶ್ರದ್ಧೆಯನ್ನ ಮಾಡೋಲ್ಲ ಅಲ್ಲಿಯ ತನಕ ನಮ್ಮ ಜೀವನದಲ್ಲಿ ಕಲ್ಯಾಣವಾಗುವುದಕ್ಕೆ ಸಾಧ್ಯವಿಲ್ಲ ಬಂಧುಗಳೇ. ಮೊದಲು ಶ್ರದ್ಧೆ ಮಾಡಬೇಕು. ಲೌಕಿಕದಲ್ಲಿ, ಪರಲೌಕಿಕದಲ್ಲಿ, ವ್ಯವಹಾರದಲ್ಲಿ, ನಿಶ್ಚಯದಲ್ಲಿರಲಿ, ಯಾವುದೇ ಕ್ಷೇತ್ರದಲ್ಲಿ ಮೊದಲನೇದಾದಂತೂ ಶ್ರದ್ಧಾ ಗುಣ ಇರಬೇಕು. ನಿಜವಾಗಿ ಶ್ರದ್ಧೆ ಎಲ್ಲಿರುತ್ತದೆ ಅಲ್ಲಿ ಎಲ್ಲ ಕಡೆಯಲ್ಲೂ ಯಶಸ್ವಿ ಪ್ರಾಪ್ತವಾಗ್ತದೆ. ಶ್ರದ್ಧೆ ಇಲ್ಲದೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಆಗೋಲ್ಲ. ತಮ್ಮೆಲ್ಲರಿಗೂ ಹಸಿವೆಯಾಗಿದೆ, ಬಾಯಾರಿಕೆಯಾಗಿದೆ. ಆಗ ತಮಗೆ ಯಾವುದರಲ್ಲಿ ಶ್ರದ್ಧೆ ಇದೆ? ಭೋಜನದಲ್ಲಿ. ಭೋಜನವನ್ನ, ನಿರ್ದೋಷವಾದ ಭೋಜನವನ್ನ ಮತ್ತು ಆರೋಗ್ಯವನ್ನ ವೃದ್ಧಿ ಮಾಡತಕ್ಕಂಥ ಭೋಜನವನ್ನ ಯಾರು ಗ್ರಹಣೆಯನ್ನ ಮಾಡ್ತಾರೆ ಅಂತವರು ಏನಾಗ್ತಾರೆ? ಹಸಿವೆಯನ್ನ ದೂರ ಮಾಡಿಕೊಳ್ತಾರೆ. ಮತ್ತು ನಿರ್ದೋಷವಾದಂತ ಪಾನೀಯನ ಯಾರು ಗ್ರಹಣೆಯನ್ನು ಮಾಡ್ತಾರೆ ಅಂತವರ ಅಂದರೆ ಬಾಯಾರಿಗೆ ಪ್ರಾಸ್ತೂರವಾಗ್ತದೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಶ್ರದ್ಧೆ ಇದೆ ಬಂಧುಗಳು. ಹೌದಲ್ಲ? ಶ್ರದ್ಧೆ ಇಲ್ಲದಿದ್ರೆ ನೀವು ಭೋಜನವನ್ನ ಯಾವುದಾದ್ರೂ ಗ್ರಹಣೆಯನ್ನು ಮಾಡ್ತೀರಿ? ಮಾಡೋಲ್ಲ. ಯಾವ ವಸ್ತು ಯೋಗ್ಯವಾಗಿದೆ ಅನ್ನುವುದನ್ನ ಆ ವಸ್ತುವಿನ ಶ್ರದ್ಧೆಯನ್ನು ಮಾಡಿ ಅದನ್ನ ಗ್ರಹಣೆಯನ್ನು ಮಾಡ್ತೀವಿ. ಅದೇ ರೀತಿ ಜಿನವಾಣಿಯನ್ನ ಎಲ್ಲ ಅಮೃತ ಪಾನ ಎಲ್ಲಕ್ಕಿಂತಲೂ ಸಹ ಜಗತ್ತಿನಲ್ಲಿ ತುಲನ ಮಾಡುವುದಕ್ಕೆ ಯಾವುದೇ ವಸ್ತುವಿಲ್ಲ ಅಂತ ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ಜಿನವಾಣಿಯನ್ನ ಪಾನ ಮಾಡುವುದಕ್ಕಾಗಿ, ಮಾಡಿಸುವುದಕ್ಕಾಗಿ, ಭವ್ಯ ಜೀವಿಗಳಿಗಾಗಿ ಇಂದು ಆ ಕಾರ್ಯಕ್ರಮವನ್ನ ಮುಂದೆ ನಡೆಸ್ಕೊಂಡು ಹೋಗ್ಲಿಕ್ಕಾಗಿ ಬಂದಿದ್ದಾರೆ. ಹಾಗಾಗಿ ಭಯ ಪಡಲಾಗ್ತವೆ. ಮುಂದಿನ ದಿನಗಳಲ್ಲಿ ಭಯ ಪಡೋಲ್ಲ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ನೀವು ಯಾವುದೇ ಸಂಕಷ್ಟದಲ್ಲಿ ಸಿಕ್ಸೋಲ್ಲ. ನಿಮ್ಮನ್ನ ಪ್ರಮಾಣವನ್ನ ಮಾಡಿಸಿ ನಿಮಗೆ ಯಾವುದೇ ಸಂಕಷ್ಟದಲ್ಲಿ ಸಿಕ್ಸೋಲ್ಲ ಬಂಧುಗಳೇ. ಒಂದು ವಿಶ್ವಾಸ ಮಾಡಿಕೊಳ್ಳಿ, ಸಂಕಷ್ಟದಿಂದ ನಿಮ್ಮನ್ನ ಪರಿಹಾರ ಮಾಡಿಸ್ತಾರೆ. ಸಂಕಷ್ಟದಿಂದ ನಿಮ್ಮನ್ನ ಪಾರ ಮಾಡಲಿಕ್ಕಾಗಿ ಈ ಶಿಬಿರ ನಡೆಯುತ್ತಿರುವುದು ಯಾತಕ್ಕಾಗಿ? ಶಿಬಿರವನ್ನ ಮಾಡ್ತಿರುವುದು ಕೇವಲ ಹೆಸರಿಗಾಗಿ, ಯಾವುದಕ್ಕೂ ಅಲ್ಲ. ಇದನ್ನು ಶಿಬಿರ ಮಾಡ್ತಾ ಇರುವುದು ವಾಸ್ತವವಾಗಿ ಭವ್ಯ ಜೀವಿಗಳ ಅವರ ಕಲ್ಯಾಣದಿಂದ ಕಲ್ಯಾಣದ ಕಡೆಗೆ ಕೊಂಡೊಯ್ಯುವುದಕ್ಕಾಗಿ, ಅವರು ಆಪತ್ತಿನಿಂದ ಪಾರು ಮಾಡುವುದಕ್ಕಾಗಿ, ಸಣ್ಣ ಮಾರ್ಗದ ಪಥವನ್ನ ತೋರಿಸುವುದಕ್ಕಾಗಿ, ದುರ್ಮಾರ್ಗದಿಂದ ಅವರನ್ನ ಉಳಿಸುವುದಕ್ಕಾಗಿ, ದುರ್ಗತಿಯಲ್ಲಿ ಹೋಗಿ ಅನಂತ ಕಾಲಗಳ ದುಃಖದಿಂದ ಅವರು ಉಳಿಸುವುದಕ್ಕಾಗಿಯೇ ಈ ಜ್ಞಾನಾಮೃತದ ಪಾನವನ್ನ ಮಾಡಿಸಲಾಗ್ತಾ ಇದೆ. ಯಾರಿಗೂ ಸಹ ದುಃಖವನ್ನ ಮಾಡಲಿಕ್ಕಾಗಲಿ, ಯಾರಿಗಾದ್ರೂ ಸಹ ಅವರನ್ನ ಒತ್ತಾಯ ಪೂರ್ವಕವಾಗಿ ಯಾವುದೇ ರೀತಿಯಾದಂತಹ ನಿಯಮಗಳನ್ನ, ಯಾವುದೇ ರೀತಿಯಾದಂತಹ ನಿಮಗೆ ಒತ್ತಾಯವಾಗಿ ಯಾವುದನ್ನು ಕೊಡಲ್ಲ. ಇಚ್ಛೆ ನಿಮ್ಮದಿದೆ. ಈ ಶಿಬಿರದಲ್ಲಿ ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ತತ್ವಗಳನ್ನ, 7 ತತ್ವ, 9 ಪದಾರ್ಥ, 6 ದ್ರವ್ಯ, 2 ಧರ್ಮ ದ ಸ್ವರೂಪವನ್ನ ಯಥಾರೂಪ ತಥಾ ಏನು ಮಾಡ್ತಾರೆ? ಪ್ರಚಾರವನ್ನ ಮಾಡ್ತಾರೆ, ಉಪದೇಶವನ್ನ ಕೊಡ್ತಾರೆ. ಏನು ಅದರಲ್ಲಿ ಭೇದವನ್ನ ಮಾಡೋಲ್ಲ. ಹೇಗಿದೆಯೋ ಹಾಗೇನೆ ತಮಗೇನು ತಿಳಿದು ಬರ್ತದೋ ಅಂತದನ್ನ ಆಗಮ ಪ್ರಾಮಾಣಿಕವಾದಂತ ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ದೇವ ಶಾಸ್ತ್ರ ಗುರುಗಳ ಸ್ವರೂಪವನ್ನ, 2 ಧರ್ಮ, 3ನೇ ಧರ್ಮ ಕಲ್ಯಾಣ ಮಾಡುವಂಥದ್ದು ಜಗತ್ತಿನಲ್ಲಿ ಇಲ್ಲ ಎನ್ನುವುದನ್ನ
ಭವ್ಯಾತ್ಮರು ತಿಳಿದುಕೊಳ್ಳಬೇಕು ಅಂತಿಲ್ಲ. ಎರಡನೇ ಧರ್ಮ ಇರುವಂತದ್ದು, ಮೂರನೇ ಧರ್ಮ ಇಲ್ಲ. ಒಂದು ಸಾಗರ ಧರ್ಮ ಅಂದ್ರೆ ಶ್ರಾವಕರ ಧರ್ಮ, ಇನ್ನೊಂದು ಅನಾಗಾರ ಧರ್ಮ ಅಂದ್ರೆ ಯತಿಗಳ ಧರ್ಮ. ಎರಡು ಧರ್ಮವನ್ನ ಬಿಟ್ಟು ಯಾವುದೇ ಜೀವಕ್ಕೆ ಕಲ್ಯಾಣವನ್ನ ತೋರಿಸುವಂತಹ ಮೂರನೇ ಧರ್ಮವಿಲ್ಲ ಬಂಧುಗಳೇ. ಜಿನೇಂದ್ರ ಭಗವಂತರು ಗಂಟ ದೋಷವಾಗಿ ಎಲ್ಲಾ ತೀರ್ಥಂಕರರು ಇಲ್ಲಿ ತನಕ ಎಷ್ಟು ಜನ ಸಿದ್ಧರಾಗಿದ್ದಾರೆ? ಅನಂತ ಸಿದ್ಧರಾಗಿದ್ದಾರೆ, ಅನಂತ ತೀರ್ಥಂಕರಾಗಿದ್ದಾರೆ. ಆದರೆ ಎಲ್ಲರೂ ಸಹ ಎರಡೇ ಧರ್ಮದ ಬೋಧನೆಯನ್ನ ಮಾಡಿದ್ರು, ಮೂರನೇ ಧರ್ಮದ ಬೋಧನೆಯನ್ನ ಮಾಡಲಿಲ್ಲ. ಎಲ್ಲರೂ ಸಹ 9 ಪದಾರ್ಥಗಳನ್ನ, 7 ತತ್ವಗಳನ್ನ, 6 ದ್ರವ್ಯಗಳನ್ನ ಬೋಧನೆಯನ್ನ ಮಾಡಿದ ಹೊರತಾಗಿ ಯಾರು ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆಯನ್ನ ಮಾಡಿಲ್ಲ. ಅದನ್ನೇ ಇವತ್ತು ತಮ್ಮೆಲ್ಲರಿಗೂ ಸಹ ಯಾಕೆ ಅಂತ ಹೇಳಿದ್ರೆ, ಅನಂತ ಕಾಲದಿಂದ ಪರಿಭ್ರಮಣೆ ಮಾಡ್ತಿರುವಂತಹ ಜೀವಕ್ಕೆ ಮಹಾನವಾದಂತಹ ಪುಣ್ಯದ ಯೋಗದಿಂದ ಮನುಷ್ಯ ಕುಲ ಅಂದ್ರೆ 4 ಗತಿಯಲ್ಲಿ ಸರ್ವಶ್ರೇಷ್ಠವಾದಂತಹ ಕುಲ ಅಂದ್ರೆ ಗತಿ ಅಂದ್ರೆ ಯಾವುದು? ಮನುಷ್ಯ ಗತಿ, ಅದರಲ್ಲೂ ಉತ್ತಮವಾದಂತಹ ಕುಲ ಜಿನೇಂದ್ರ ಭಗವಂತರು ಜನ್ಮವನ್ನ ಪಡೆದಂತಹ ಕುಲ, ಮಹಾಪುರುಷರ ಜನ್ಮವನ್ನ ಪಡೆದಂತಹ ಕುಲ. ಅಂತ ಜೈನ ಕುಲದಲ್ಲಿ ಜನ್ಮವನ್ನ ಪಡೆದಂತಹ ಭವ್ಯಾತ್ಮರು ಅಭವ್ಯರು ತಿಳಿಯಲಿಕ್ಕಾಗಲ್ಲ, ಅಭವ್ಯರು ಬರೋಲ್ಲ. ಅವರಿಗೆ ಗ್ರಹಣೆಯನ್ನ ಮಾಡುವುದಕ್ಕೆ ಅಂತ ಹೇಳಿದ್ರೆ ಅಭವ್ಯ ಜೀವಿಗಳು ಸನ್ಮಾರ್ಗದಿಂದ ಅವರು ದ್ವೇಷವನ್ನ ಮಾಡ್ತಾರೆ. ಯಾವ ರೀತಿ ದ್ವೇಷವನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಜಿನೇಂದ್ರ ಭಗವಂತರು ತಮ್ಮ ಕೇವಲ ಜ್ಞಾನದಿಂದ ಭವ್ಯ ಜೀವಿಗಳಿಗೆಲ್ಲರಿಗೂ ಅಜ್ಞಾನ ಅಂಧಕಾರವನ್ನ, ಮೋಹಾಂಧಕಾರವನ್ನ ದೂರ ಮಾಡತಕ್ಕಂತ ಜ್ಞಾನದ ಪ್ರಭೆಯನ್ನ ಭವ್ಯ ಜೀವಿಗಳಿಗೆ ಕೊಟ್ರೆ, ಗೂಗೆ ಹಾಗೆ, ಗೂಗೆ ಅಂದ್ರೆ ಗೊತ್ತಿದೆ ನಿಮಗೆ? ಗೂಗೆ ಅದು ಯಾವಾಗಲೂ ಸಹ ಹಗಲನ್ನ ದ್ವೇಷವನ್ನ ಮಾಡ್ತಾ ಇರ್ತದೆ, ಸೂರ್ಯನನ್ನ ದ್ವೇಷಿಸ್ತಾ ಇರ್ತದೆ. ಯಾವಾಗಲೂ ಅದಕ್ಕೆ ಅಂಧಕಾರ ಇಷ್ಟವಾಗ್ತದೆ. ಆದರೆ ಸೂರ್ಯನ ಬೆಳಕಲ್ಲಿ ಅದು ಎಷ್ಟು ಸಹ ಇಷ್ಟವನ್ನ ಪಡೋಲ್ಲ, ಸೂರ್ಯನನ್ನ ದ್ವೇಷಿಸ್ತಾ ಇರ್ತದೆ. ಆದರೆ ಅದರ ಕಣ್ಣಿಗೆ ಜ್ಞಾನ ಪ್ರಕಾಶವಾದಂತಹ ಸೂರ್ಯ ಅಂದ್ರೆ ತೀರ್ಥಂಕರ ಬೋಧನೆ ಮಾಡಿದಂತಹ ತೀರ್ಥಂಕರು ಸಹ ಅವರಿಗೆ ಯಾವ ರೀತಿ ಕಾಣ್ತಾ ಇರ್ತದೆ ಅಂತ ಹೇಳಿದ್ರೆ, ಕಮಲದ ಎಲೆಗಳು ಬರ್ತದಲ್ಲ, ಎಲೆಗಳು ಕಪ್ಪು ಕಪ್ಪಾಗಿ ಇರುತ್ತದೆ, ಆ ರೀತಿಯಾಗಿ ಅವರಿಗೆ ಕಾಣ್ತಾ ಇರ್ತದೆ ಗೂಗೆ ಹಾಗೆ. ಆದರೆ ಭವ್ಯಾತ್ಮರು ಮಾತ್ರ ಜ್ಞಾನವನ್ನ ನೋಡಿ ತಿಳಿದು ತಮ್ಮ ಆತ್ಮ ಕಲ್ಯಾಣವನ್ನ ಮಾಡಿಕೊಡ್ತಾರೆ. ಹಾಗಾಗಿ ತಾವೆಲ್ಲರೂ ಸಹ ಭವ್ಯ ಜೀವಿಗಳಿದ್ದೀರಿ, ಭವ್ಯಾತ್ಮರಿದ್ದೀರಿ. ನಮಗೆ ಕ್ವಾಂಟಿಟಿ ಕ್ವಾಲಿಟಿ ಏನ್ ಹೇಳ್ರಿ? ಕ್ವಾಲಿಟಿ ಅಂತ ಹೇಳಿದ್ರೆ ಕ್ವಾಲಿಟಿ ಅವರಿದ್ದೀರಿ, ಸಂಖ್ಯೆ ಜಾಸ್ತಿ ಮುಖ್ಯವಲ್ಲ. ಇಲ್ಲಿ ಬಂದಂತ ಸಂಖ್ಯೆಯವರು ಎಷ್ಟು ಇಲ್ಲಿ ಪೂರ್ಣವಾದಂತಹ ಲಾಭವನ್ನು ಪಡೆದುಕೊಂಡ್ರು, ಎಷ್ಟು ಗ್ರಹಣೆಯನ್ನ ಮಾಡಿದ್ರು, ಪೂರ್ಣವಾದಂತ ತಮ್ಮ ಗಮನವನ್ನಿಟ್ಟು ಲಕ್ಷ್ಯವಿಟ್ಟು ಇದನ್ನ ಕೇಳಿದ್ರು, ಅದನ್ನು ಗ್ರಹಣೆ ಮಾಡಿದ್ರು ಅನ್ನೋದು ಮುಖ್ಯ ಇದೆ ಬಂಧುಗಳೇ. ಆದರೂ ಸಹ ಇಂಥ ಒಂದು ಚಿಕ್ಕದಾದಂತ ಒಂದು ಊರಲ್ಲಿ ಜೈನರ ವಸತಿ ಕಡಿಮೆ ಇದೆ, ಸುಳ್ಳುಳಿಯಲ್ಲಿ. ಅಂತ ಒಂದು ಪ್ರದೇಶದಲ್ಲೂ ಸಹ ಕೆಲವೇ ಮನೆಗಳಿದ್ದಾವೆ. ಕೆಲವು ಮನೆಗಳಲ್ಲಿ ಅಂತವರಲ್ಲೂ ಸಹ ತಾವೆಲ್ಲರೂ ಸೇರಿಕೊಂಡು ಮೊದಲನೇ ಬಾರಿಗೆ ಶಿಬಿರವನ್ನ, ಸಂಸ್ಕಾರವನ್ನ ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ತಾವೆಲ್ಲರೂ ಆಶಾವಾದಿಗಳಾಗಿ ಅಂದ್ರೆ ಆಸಕ್ತಿಯಿಂದ ಇಂಥ ಒಂದು ಮಳೆಗಾಲದ ಕೆಲಸದ ಸಮಯದಲ್ಲಿದ್ದರೂ ಸಹ ಮಹಾರಾಜರು ಒಂದು ಹೇಳಿದ್ದಾರೆ ಅಂತ ಹೇಳಿದಾಗ ತಾವು ತಿಳ್ಕೋಬೇಕು ಅನ್ನುವಂತ ಆಸಕ್ತಿಯಿಂದ ಬಂದಿದ್ರಿ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಸಹ ಮಂಗಲ ಆಶೀರ್ವಾದ. ಮತ್ತು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಾವೆಲ್ಲರೂ ಸಹ ಪೂರ್ಣದ ಕ್ಲಾಸುಗಳನ್ನ ಅಟೆಂಡ್ ಮಾಡಿ. ಎಷ್ಟು ಜನ ನೀವು ವಿದ್ಯಾರ್ಥಿಗಳಿದ್ರಿ ಎಲ್ಲರೂ ಸಹ ನೀವೆಲ್ಲರೂ ಪ್ರತಿಯೊಂದು ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ. ನಿಮಗೆ ಏನಾದ್ರೂ ಪ್ರಶ್ನೆಗಳು ಉತ್ಪನ್ನ ಆದ್ರೆ, ವಿಷಯಗಳು ತಿಳಿದುಬರದೇ ಇದ್ರೆ ಅದನ್ನ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಪ್ರಶ್ನೆಯನ್ನು ಕೇಳಬಹುದು. ಆದ್ರೆ
ಬೇರೆ ಆ ಕಡೆ ಈ ಕಡೆ ಯಾರಿಗೆ ರಾಗ ದ್ವೇಷವನ್ನ ಉತ್ಪನ್ನ ಮಾಡತಕ್ಕಂತ ನಮಗೆ ಪ್ರಶ್ನೆಗಳನ್ನ ಕೇಳುವ ಅವಶ್ಯಕತೆ ಇಲ್ಲ. ನಾವು ಪ್ರಶ್ನೆ ಕೇಳಬೇಕು ನಮ್ಮ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳೋದಕ್ಕಾಗಿ, ಆತ್ಮ ಕಲ್ಯಾಣ ಮಾಡಿಕೊಳ್ಳುವಂತ ಪದ ಯಾವುದು ಅನ್ನು ತಿಳ್ಕೊಳ್ಳೋದಕ್ಕಾಗಿ, ಧರ್ಮವನ್ನ ತಿಳಿದುಕೊಳ್ಳಿಕ್ಕಾಗಿ, ಅಥವಾ ಯಾರಿಗಾದ್ರೂ ಗೊತ್ತಾಗಲಿ ಅಂತ ಪ್ರಶ್ನೆ ಕೇಳುವ ಅವಶ್ಯಕತೆ ಇಲ್ಲ. ಧರ್ಮಾತ್ಮರು ಮೊದಲು ಧರ್ಮವನ್ನ ಗ್ರಹಣೆ ಮಾಡಬೇಕು. ನಮ್ಮ ಕಲ್ಯಾಣಕ್ಕಾಗಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಆ ರೀತಿಯಾಗಿ ಯಾರ ರಾಗ ದ್ವೇಷನು ಬೇಡ. ನಮಗೆ ರಾಗ ದ್ವೇಷ ಮಾಡುವಂಥದ್ದು ಧರ್ಮವಲ್ಲ. ನಾವು ನಿಜವಾದಂತ ಪದ ಯಾವುದು, ನಿಜವಾದಂತ ಧರ್ಮ ಯಾವುದು ಅನ್ನೋದನ್ನ ತಿಳಿದು ನಮ್ಮ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಬೇಕು ಅಂತೇಳಿ ಎಲ್ಲ ಭವ್ಯಾತ್ಮರಲ್ಲಿ ನಾವು ಹೇಳ್ತಾ ಇದ್ದೀವಿ. ತಾವೆಲ್ಲರೂ ಸಹ ಆಮೇಲೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ್ದನ್ನ ಬಿಡಬೇಕು, ಯಾವ್ದನ್ನ ಗ್ರಹಣೆ ಮಾಡಬೇಕು ಅನ್ನೋದನ್ನ ತಮ್ಮೆಲ್ಲರ ಇಚ್ಛೆಗೆ ಬಿಟ್ಟಂಥದ್ದು. ತಾವೇನ್ ಮಾಡಬೇಕು ಬಿಡಬೇಕು ಅನ್ನೋದನ್ನ, ಯಾಕಂದ್ರೆ ನಾನಾ ಜೀವ ನಾನಾ ಕರ್ಮ. ಅನಂತ ಕಾಲದಿಂದಲೂ ಸಹ ಜೀವಗಳು ಅನಂತ ರಾಶಿ ಸಂಸಾರದಲ್ಲಿ ತುಂಬಿಕೊಂಡಿದ್ದಾವೆ. ಕಚಾಕಚ್ ಬರಾಯ್, ಮೂರು ಲೋಕದಲ್ಲಿ ಎಲ್ಲೂ ಸಹ ಕಿಂಚಿತವಾಗುವ ಸ್ಥಾನ ಇಲ್ಲ. ಇಲ್ಲಿ ತನಕ ಎಷ್ಟು ಜನ ಸಿದ್ಧರಾಗಿದ್ದಾರೆ? ಅನಂತ ಅನಂತ ಭವ್ಯಾತ್ಮರು ಸಿದ್ಧರಾಗಿದ್ದಾರೆ. ಮುಂದೆ ಆಗೋರು ಎಷ್ಟಿದ್ದಾರೆ? ಅವರು ಅನಂತ ಇದ್ದಾರೆ. ಅನಂತ ಆದ್ಮೇಲೆ ಸಂಸಾರದಲ್ಲಿ ಸಂಸಾರ ರಾಶಿ ಎಷ್ಟು ಜನ ಇರ್ತಾರೆ? ಅವರು ಅನಂತ ಅಕ್ಷಯ ರಾಶಿ, ಅಂದ್ರೆ ಕ್ಷಯವಾಗದಿರುವಂತ ಅನಂತ ರಾಶಿ ಇದೆ. ಇಂಥ ಅನಂತ ರಾಶಿಯಲ್ಲಿ ಅನಂತ ಕಾಲ ತನಕ ಪರಿಭ್ರಮಣೆ ಮಾಡುವಂತವರು, ಅನಂತ ದುಃಖವನ್ನ ಭೋಗಿಸುವಂತ ಜೀವಿಗಳು ಜಿನವಾಣಿಯನ್ನ ಗ್ರಹಣಿಯನ್ನ ಮಾಡೋಲ್ಲ. ಕುಲ ಕಾರ್ಯಗಳನ್ನ ಮಾಡ್ತಾ, ರಾಗ ದ್ವೇಷಗಳನ್ನ ಮಾಡ್ತಾ, ಅವರು ಪಂಥವನ್ನ ಹಿಡಿದು ವಾದವನ್ನ ಮಾಡ್ತಾ, ಜಗಳಗಳನ್ನ ಮಾಡ್ತಾ, ಕರ್ಮದ ಬಂಧವನ್ನ ಮಾಡಿಕೊಂಡು ಸಂಸಾರದ ಪರಿಭ್ರಮಣೆಯನ್ನ ಮಾಡ್ತಾರೆ. ಯಾರು ಭವ್ಯಾತ್ಮರಿದ್ದಾರೆ ಅಂತವರು ಪದ ಯಾವುದು ಎನ್ನುವುದನ್ನ ತಿಳಿಸುವಂತವರು ಯಾರು? ಜಿನವಾಣಿ. ಯಾರು ತಿಳಿಸ್ಕೊಡ್ತಾರೆ? ಜಿನವಾಣಿ. ಇವತ್ತು ನಮಗೆ ಜಿನವಾಣಿ ಇಲ್ಲ ಅಂತ ಹೇಳಿದ್ರೆ ಮೋಕ್ಷ ಪದ ಯಾವುದು, ಮೋಹ ಪದ ಯಾವುದು, ಸಂಸಾರ ಯಾವುದು, ಸಂಸಾರದಿಂದ ಅಂತ್ಯವಾಗುವುದಕ್ಕೆ ಯಾವುದು ಕಾರಣ ಅನ್ನೋದನ್ನ ನಮಗೆ ತಿಳಿಯಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಪಂಚಮ ಕಾಲದಲ್ಲಿ ಕೇವಲ ಜ್ಞಾನಿಗಳಿಲ್ಲ, ಅರಿಹಂತ ಭಗವಂತರಿಲ್ಲ. ಆದರೆ ಅರಿಹಂತ ಭಗವಂತರು ಬೋಧನೆ ಮಾಡಿದಂತ ತೀರ್ಥ ಅಂದ್ರೆ ಜಿನವಾಣಿ ರೂಪದಲ್ಲಿ ಆಚಾರ್ಯ ಭಗವಂತರು ಪಂಚಮ ಕಾಲದಲ್ಲಿ ಬರತಕ್ಕಂತ ಭವ್ಯ ಜೀವಿಗಳ, ಪಂಚಮ ಕಾಲದ ಅಂತ್ಯ ತನಕ ಭವ್ಯ ಜೀವಿಗಳ ಉದ್ಧಾರಕ್ಕಾಗಿ ಅದನ್ನ ಲೋಪವಾಗ್ತಾ ಇರುವುದನ್ನ ಲಿಪಿಬದ್ಧವನ್ನ ಮಾಡಿದ್ರು. ಮುಂದಿನ ಕಾಲಗಳಲ್ಲಿ ಭವ್ಯ ಜೀವಿಗಳಿಗೆ ಅಂದು ಆಚಾರ್ಯ ಭಗವಂತರು ಲಿಪಿಬದ್ಧ ಮಾಡದೇ ಇದ್ದಿದ್ರೆ ಇಂದು ನಮಗೆ ಧರ್ಮ ಯಾವುದು, ಪದ ಯಾವುದು ಎನ್ನುವುದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಆಚಾರ್ಯ ಭಗವಂತರು ಒಂದು ವಾಕ್ಯವನ್ನು ಹೇಳ್ತಾರೆ, ಆಗಮ ಚಕ್ಕು ಸಾವು. ಕಣ್ಣು ಯಾವುದು? ಆಗಮ. ಯಾವ್ದು ಹೇಳ್ರಿ? ಆಗಮ ಅಂದ್ರೆ ಜಿನೇಂದ್ರ ಭಗವಂತರು ಬೋಧನೆ ಮಾಡಿದ ಜಿನಾಗಮ ಅಂತ ಜಿನಾಗಮವೇ ನಮಗೆ ಕಣ್ಣು. ಅದನ್ನ ನಾವು ತೆರೆದು ನೋಡಬೇಕು. ಅನಂತ ಕಾಲದಿಂದಲೂ ನಾವು ಒಂದು ಸಲನು ಏನ್ ಮಾಡಿಲ್ಲ, ಕಣ್ಣು ತೆರೆದು ನೋಡಲಿಲ್ಲ. ಅದರ ಪರಿಣಾಮವಾಗಿ ಸಂಸಾರದಲ್ಲಿ ಹೆಚ್ಚೆಯು ದುಃಖವನ್ನ ಭೋಗಿಸ್ತಾ ಇದ್ದೇವೆ. ಸಂಸಾರ ದುಃಖಮಯ, ಶರೀರ ರೋಗಮಯ. ಸಂಸಾರದಲ್ಲಿ ಯಾರೂ ಸುಖಿ ಇಲ್ಲ, ಎಲ್ಲರೂ ದುಃಖಿಗಳಿದ್ದಾರೆ. ಪ್ರತಿಯೊಂದು ಜೀವಿಗಳು ಬಂಧುಗಳೇ. ಅದಕ್ಕಾಗಿ ಇಂಥ ದುಃಖದಿಂದ ಪಾರಾಗಬೇಕು ಅಂದ್ರೆ ಜಿನವಾಣಿಯ ಮೊರೆ ಹೋಗಬೇಕು, ಜಿನವಾಣಿಯ ಶರಣ ಹೋಗಬೇಕು. ಆವಾಗ ಮಾತ್ರ ನಮ್ಮನ್ನ ತಾಯಿ ರಕ್ಷಣೆ ಮಾಡೋದಕ್ಕೆ ಸಾಧ್ಯ. ಯಾವ ತಾಯಿ ರಕ್ಷಣೆ ಮಾಡೋರಿದ್ದಾರೆ? ಜಿನವಾಣಿ. ಆದರೆ ನಮ್ಮ ತಾಯಿಯ ಪರಿಚಯ ನಮಗಿಲ್ಲ, ನಮ್ಮ ಪರಿಚಯ ಇಲ್ಲೇ ಇಲ್ಲ. ಯಾರು ನಮಗೆ ನಿಜವಾದಂತಹ ತಾಯಿ ಇದ್ದಾರೆ, ನಮ್ಮನೆ ಎತ್ತು ಮೇಲೆ ಉನ್ನತವಾದಂತ ಸ್ಥಾನದಲ್ಲಿ ಕೊಂಡೊಯ್ಯುತ್ತಿದ್ದಾರೆ ಅನ್ನುವ ಪರಿಚಯ ಆಗದೆ, ನಾವು ತಾಯಿಯ ಪರಿಚಯ ಮಾಡಿಕೊಳ್ಳದೆ, ಒಂದು ವೇಳೆ ಪರಿಚಯ ಆದರೂ ಸಹ, ಯಾರಾದರೂ ಪರಿಚಯ ಮಾಡಿಸುವಂತರು ಪರಿಚಯಿಸಿದರೂ ಸಹ
ನಾವು ಹಠವನ್ನ ಮಾಡ್ತಾ, ಮೋಹವನ್ನ ಮಾಡ್ತಾ, ಕುತರ್ಕವನ್ನ ಮಾಡ್ತಾ ಅನಂತ ಸಂಸಾರದಲ್ಲಿ ಪರಿಭ್ರಮಣೆಯನ್ನ ಮಾಡ್ತಾ ಇದ್ದೀವಿ. ಮುಂದೂ ಸಹ ನಾವು ಈ ರೀತಿ ಮಾಡಬಾರದು. ಅಂದ್ರೆ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕಂದ್ರೆ ಒಂದೇ ಒಂದು ಚಿರವಾಣಿಯ ಮೊರೆ ಹೋಗ್ಬೇಕು. ಏನ್ ಮಾಡ್ಬೇಕು? ಚಿರವಾಣಿಯ ಮೊರೆ ಹೋಗ್ಬೇಕು ಅಂತ ಒಂದು ಚಿರವಾಣಿ ನಮ್ಮಲ್ಲಿ ಉಳಿದು ಬರಲಿಕ್ಕಾಗಿ ಇವತ್ತು ಸುರ ಪಂಚಮಿಯ ಮಹಾಪರ್ವ. ಇಂಥ ಮಹಾಪರ್ವದ ದಿನದಂದು ಯಾಕೆ ನಾವು ಸುರ ಪಂಚಮಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ? ಪಂಚಮಿಗಳು ಬಹಳ ಬರ್ತವೆ, ಆದ್ರೆ ಎಲ್ಲಾ ಪಂಚಮಿಯಲ್ಲಿ ಸುತ ಪಂಚಮಿ ಪರ್ವ ಮಹಾನವಾದಂತ ಪಂಚಮಿ ಇದೆ. ಕಿರೀಟಪ್ರಾಯವಾದಂಥದ್ದು. ಪೂರ್ಣ ಪಂಚಮಿಯಲ್ಲಿ ಇದು ಮುಗುಳವಾಗಿ ಇರತಕ್ಕಂಥ ಪಂಚಮಿ. ಯಾಕೆ ಇದನ್ನ ಸರ್ವಶ್ರೇಷ್ಠವಾದಂತು ಜೈನ ಧರ್ಮದಲ್ಲಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆಚಾರ್ಯ ಭಗವಂತರು ದರ್ಶನಾಚಾರ್ಯರು ಅವರು ಅವರ ಕ್ಷೇಮಕ್ಷಮ ಕಡಿಮೆ ಆಗ್ತಾ ಹೋಗ್ತದೆ. ಅಲ್ಲಿ ತನಕ ಮಹಾವೀರ ಭಗವಂತರು, ಅಲ್ಲಿಂದ ಗೌತಮ ಸ್ವಾಮಿಗಳು, ಸುಧರ್ಮಾಚಾರ್ಯರು ಆದಿಯಾಗಿ ಒಬ್ಬೊಬ್ಬರ ಆಚಾರ್ಯ ಮುಖಾಂತರವಾಗಿ ಮುಂದೆ ಹರ್ಕೊಂಡು ಬರ್ತಾ ಹೋಗ್ತದೆ. ಜಂಬೂ ಸ್ವಾಮಿ ಆದಿಯಾಗಿ ಎಲ್ಲ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡ್ರು. ನಂತರ ಅವರು ಸುತ ಕೇವಲಿಗಳಾದ್ರು, ಅಂಗಪೂರ್ವ ಜ್ಞಾನಿಗಳಾದ್ರು. ಕಡಿಮೆ ಆಗ್ತಾ ನಂತರ ಶ್ರುತವ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಯಾವುದೇ ಲಿಪಿ ಇರಲಿಲ್ಲ, ಶಾಸ್ತ್ರ ಇರಲಿಲ್ಲ, ಯಾವುದೂ ಇರಲಿಲ್ಲ. ಅವರು ಬೋಧನೆಯನ್ನ ಮಾಡ್ತಿದ್ರು ಅಂತ ಹೇಳಿದ್ರೆ ಅಂತರ್ಮೂರ್ಧದಲ್ಲಿ ಎಲ್ಲಾ ಶ್ರುತವನ್ನ ಹೇಳಿ ಬಿಡ್ತಿದ್ರು ಶ್ರುತಜ್ಞಾನಿಗಳಾದಂತವ್ರು. ಏಕಕಾಲದಲ್ಲಿ ಎಷ್ಟು ಅಕ್ಷಣ್ಯವಾದಂತ ಜ್ಞಾನ ವಿಚಾರ ಮಾಡಿ. ಆದ್ರೆ ಒಂದು ಸಣ್ಣ ಪುಸ್ತಕ ಓದಲಿಕ್ಕೆ ಆಗೋಲ್ಲ, ಎಷ್ಟು ಸಮಯ ಆಗ್ತದೆ. ಹೌದಾ? ಕೇವಲ ಅಂತರ್ಮೂರ್ತ ಕಾಲದಲ್ಲಿ ಅವರು ಏನು ಮಾಡ್ತಿದ್ರು? ಎಲ್ಲ ಅಯೋಗದ ಶ್ರುತವನ್ನ ಏಕಕಾಲದಲ್ಲಿ ಹೇಳಿಬಿಡ್ತಿದ್ರು. ಮತ್ತು ಯಾರು ಕ್ಷೇಮವಿರುವಂತಹ ಶಿಷ್ಯರು ಅದನ್ನ ಗ್ರಹಣೆಯನ್ನು ಮಾಡಿಬಿಡ್ತಿದ್ರು. ಎಲ್ಲವನ್ನ ಯಾವ ರೀತಿ ನೀವು ಕಂಪ್ಯೂಟರ್ ಅಲ್ಲಿ ಫಿಟ್ ಆಗಿರ್ತದಲ್ಲ, ಆದ್ರೆ ಕಂಪ್ಯೂಟರ್ ಏನಾದರೂ ಸರ್ವರ್ ಹೆಚ್ಚುವರಿಯಾಗಿ ಡಿಲೀಟ್ ಆದರೂ ಆಗಬಹುದು. ಆದ್ರೆ ಅಲ್ಲಿ ಯಾವುದೇ ಡಿಲೀಟ್ ಆಗಲ್ಲ. ಒಂದು ಸಲ ತಲೆಯೊಳಗೆ ಫಿಟ್ ಆಯ್ತು ಅಂದ್ರೆ ನಿರಂತರವಾಗಿ ಅಕ್ಷರವಾಗಿ ಪ್ರತಿಯೊಂದನ್ನು ಸಹ ಹೇಳುವಂತ ಮತ್ತು ತಿಳಿಯುವಂತಹ ಸಾಮರ್ಥ್ಯವನ್ನ ಉಳ್ಳವರಾಗಿದ್ದರು. ಹಾಗೆ ನಿರಂತರವಾಗಿ ಮುಂದೆ ಬರ್ತಾ ಇದ್ದಾಗ ಆಚಾರ್ಯ ಭಗವಂತರಿಗೆ ವಿಚಾರವಾಗ್ತದೆ. ಅದರ ಸುತ ಕಡಿಮೆ ಆಗ್ತಾ ಹೋದಾಗ ಅವರು ಮುಂದೆ ವಿಚಾರವನ್ನ ಮಾಡ್ತಾರೆ. ಈ ರೀತಿ ಲೋಪವಾಗ್ತಾ ಹೋದ್ರೆ ಮುಂದೆ ಬರುವಂತಹ ಪಂಚಮ ಕಾಲದಲ್ಲಿ ಭವ್ಯ ಜೀವಿಗಳಿಗೆ ಹೇಗೆ ಉಳಿಲಿಕ್ಕೆ ಸಾಧ್ಯ? ಆಗ ಅವರು 2 ಜನ, ಅವರಿಗೆ ವಯಸ್ಸು ಬಹಳ ಇರಲಿಲ್ಲ ಶ್ರುತವನ್ನ ಬರೀಲಿಕ್ಕೆ ಅಥವಾ ಅದನ್ನ ಉಳಿಸ್ಲಿಕ್ಕೆ. ಮತ್ತೆ ಹೇಗೆ ಉಳಿಯಬೇಕು ಅಂತ ವಿಚಾರವನ್ನ ಮಾಡಿ ಅವರು ದಕ್ಷಿಣ ಪ್ರಾಂತ್ಯಕ್ಕೆ ಆಚಾರ್ಯಗಳಿಗೆ ಅವರು ಪತ್ರವನ್ನ ಬರೆದು ಕಳಿಸ್ತಾರೆ. ಯಾತ್ರೆಗೆ ಹೋಗಿದ್ದು ಸಾವುಗಳು ಯಾವ ಆಚಾರ್ಯಗಳಿಗೆ ಕಳಿಸ್ತಾರೆ? ಪುಷ್ಪದಂತ ಆಚಾರ್ಯ ಗುರುಗಳು. ಅವರು 2 ಜನ ಶಿಷ್ಯರ ಅವಶ್ಯಕತೆ ಇದೆ ಅಂತ ಹೇಳಿ ವಿಷಯ ಗೊತ್ತಾದ್ರೆ ಆಯ್ತು ನಿಮಗೆ. ಹಾಗೆ ದಕ್ಷಿಣದಲ್ಲಿರ್ತಕ್ಕಂಥ ಪ್ರಖ್ಯಾತ ಒಬ್ಬರು ಆಚಾರ್ಯ ಇರ್ತಾರೆ. ಅವರ ಕಡೆಗೆ ಅವರು ಪತ್ರವನ್ನ ಯಾತ್ರೆಗೆ ಹೋದಂತ ಅವರ ಕಡೆಯಿಂದ ಕಳಿಸ್ಕೊಡ್ತಾರೆ. ಆಗ ಅವರು ತಂದು ಕೊಟ್ಟಾಗ ನಿಮ್ಮಲ್ಲಿರ್ತಕ್ಕಂಥ ಯೋಗ್ಯವಾದ 2 ರತ್ನದ ಅವಶ್ಯಕತೆ ಇದೆ. ಮುಂಬರುವಂತಹ ಪಂಚಮ ಕಾಲದಲ್ಲಿ ಅದರಿಂದ ಧರ್ಮದ ಪ್ರಭಾವವಾಗುವಂಥದ್ದಿದೆ. ಅವರು 2 ಜನ ಶಿಷ್ಯರನ್ನು ಕಳಿಸ್ತಾರೆ, ಪುಷ್ಪದಂತ ಮತ್ತು
ಭೂತಬಲಿ ಆಚಾರ್ಯರು ಧರಸೇನ ಆಚಾರ್ಯ ಕಡೆಗೆ ಹೋಗ್ತಾರೆ. ಧರಸೇನ ಆಚಾರ್ಯ ಕಡೆಗೆ ಹೋಗಿ ಅವರು ಎಲ್ಲಿರ್ತಾರೆ ಅಂತ ಹೇಳಿದ್ರೆ ಗಿರ್ನಾರ ಪರ್ವತದ ಗುರಿ ಆ ಪ್ರಾಂತದಲ್ಲಿ ಇರ್ತಾರೆ. ಅವಾಗ ಇವರು ತಮಿಳುನಾಡು ಪ್ರದೇಶದ ವಿಹಾರ ಮಾಡ್ಕೊಂಡು ಮಹಾರಾಷ್ಟ್ರ ಕರ್ನಾಟಕ ಆದಿ ವಿಹಾರ ಮಾಡ್ಕೊಂತ ಅಲ್ಲಿ ಹೋಗ್ತಾರೆ. ಇವರು ಬಹಳ ಯಂಗ್ ಇರ್ತಾರೆ, ಯುವಕರ ಅಂತ ಮುನಿಗಳಿರ್ತಾರೆ. ಅಲ್ಲಿ ಮಹಾರಾಜರು ಕಡೆಗೆ ಹೋದಾಗ ಮಹಾರಾಜರು ಅವರಿಗೆ ಆಚಾರ್ಯ ಭಕ್ತಿಯನ್ನ ಮಾಡಿ ಸ್ತುತಿಯನ್ನ ಮಾಡಿ ನಯ ವಿನಯವನ್ನ ಮಾಡ್ತಾರೆ. ಶಿಸ್ತಿನಲ್ಲಿ ಮೊದಲೇ ಇರಬೇಕಾದ ವಿನಯ ಗುಣ ಏನಾಗಿರ್ಬೇಕು? ವಿನಯ ಗುಣವಿರಬೇಕು. ವಿನಯ ಗುಣ ಇದ್ರೆ ಮಾತ್ರ ಆತ ಸರ್ವವನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ವಿನಯ ಇದ್ರೆ ಏನನ್ನ ಸಹ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವರು ವಿನಯವಾದರಾಗಿರ್ತಾರೆ. ಗುರುಗಳ ಆದೇಶವನ್ನ ಪಾಲನೆ ಮಾಡುವುದಕ್ಕಾಗಿ ತಮ್ಮ ಗುರುಗಳು ತಮ್ಮ ಬಳಿಗೆ ಕಳಿಸಿದ್ದಾರೆ ಅಂತೇಳಿ ವಿನಯವನ್ನ ಮಾಡಿ ಭಕ್ತಿ ಸ್ತುತಿಯನ್ನ ಮಾಡ್ತಾರೆ. ಮಾರ್ಗದ ಆಯಾಸಕ್ಕಾಗಿ ಅವರಿಗೆ 2-3 ದಿನಗಳ ಕಾಲ ಅವರಿಗೆ ಏನು ಮಾಡ್ತಾರೆ? ವಿಶ್ರಾಮವನ್ನ ಮಾಡಲಿಕ್ಕೆ ನಂತರ ಚರ್ಚೆಯನ್ನು ಮಾಡಲಾಗುವುದು. 2-3 ದಿನಗಳ ನಂತರ ಅವರು ಮತ್ತೆ ಪುನಃ ಆಚಾರ್ಯರನ್ನ ದರ್ಶನವನ್ನ ಮಾಡಿ ತಮ್ಮ ಆದೇಶ ಹಾಗೆ ಇದನ್ನು ಪಾಲನೆ ಮಾಡುವುದಕ್ಕೆ ನಾವು ಶಿರೋಬದ್ಧವಾಗಿ ಬಂದಿದ್ದೇವೆ, ನಮ್ಮ ಗುರುಗಳ ಆದೇಶ ಇದೆ ಅಂತೇಳಿ ಆವಾಗ ಅವರು ಅವರನ್ನ ಪರೀಕ್ಷೆಯನ್ನ ಮಾಡುವುದಕ್ಕಾಗಿ 2 ಜನರಿಗೆ ಮೊದಲು ಶಿಷ್ಯನ ಪರೀಕ್ಷೆಯನ್ನ ಮಾಡಲಾಗ್ತದೆ. ಪರೀಕ್ಷೆಯನ್ನ ಮಾಡಿ ನಂತರ ಅವರಿಗೆ ಯೋಗ್ಯವಾದಂತ, ಯಾಕಂದ್ರೆ ಖಜಾನ ಬೀಗದ ಕೈ ಕೊಡ್ಬೇಕಂದ್ರೆ ಬೀಗದ ಕೈ ಕೊಡುವಾಗ ವ್ಯಕ್ತಿ ಎಂತವನು ಅನ್ನೋದನ್ನು ತಿಳ್ಕೋಬೇಕು. ನಿಮ್ಮ ಮನೆಗೆ ಯಾರಾದ್ರೂ ಮ್ಯಾನೇಜರ್ ಕೆಲಸ ಮಾಡುವಂತವ್ರನ್ನ ಪರೀಕ್ಷೆ ಮಾಡಿ ನೀವು ಏನ್ ಮಾಡ್ತೀರಿ? ಇಟ್ಕೊಂತೀರಿ, ಹೌದಲ್ಲ? ಹಾಗೆಯೇ ಅವರು ಸಹ ಅದಂತೂ ಚಂಚಲವಾದ ಲಕ್ಷ್ಮಿ. ಆದ್ರೆ ಇವರಿಗೆ ಮಹಾನವಾದಂತಹ ರತ್ನದ ಖಜಾನ ಕೊಡ್ತಾ ಇದ್ರು. ಅಂತ ರತ್ನ ಖಜಾನಿನ ಸುರಕ್ಷಿತ ಮಾಡುವುದಕ್ಕೆ ಮುಂಬರುವಂತ ಭವಿ ಜೀವಗಳಿಗೆ ಖಜಾನೆಯನ್ನು ಉಳಿಸುವುದಕ್ಕೆ ಯೋಗ್ಯರಾರೋ ಇಲ್ಲೋ ಎನ್ನುವುದನ್ನ ಪರೀಕ್ಷೆಯನ್ನ ಮಾಡುವುದಕ್ಕಾಗಿ 2 ಜನರಿಗೂ ಸಹ ಪುಷ್ಪದಂತ ಮತ್ತು ಭೂತಬಲಿಯವರಿಗೂ 2 ಮಂತ್ರಗಳನ್ನ ಕೊಡ್ತಾರೆ. ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡು ಬರಲಿದ್ದಾರೆ. 2 ಜನರು ಸಹ 2 ಮಂತ್ರಗಳನ್ನು ತೆಗೆದುಕೊಂಡು ಹೋಗಿ 2 ಗುಹೆಯಲ್ಲಿ ಮಂತ್ರ ಸಿದ್ಧಿಯನ್ನ ಮಾಡಿಕೊಳ್ಳುವುದರಲ್ಲಿ ಅವರು ಪ್ರವೃತ್ತರಾಗ್ತಾರೆ. ಮಂತ್ರ ಸಿದ್ಧಿಯಲ್ಲಿ ಪ್ರವೃತ್ತರಾದಾಗ ಒಂದು ಕಡೆಯಲ್ಲಿ ಉತ್ತರ ದಿಕ್ಕಿನಲ್ಲಿರತಕ್ಕಂತ ಶಿಷ್ಯನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಕಣ್ಣು ಕಡಿಮೆ, ಹಾಗೆ ಒಂದು ಕಿವಿ ಕಡಿಮೆ, ಆದಿ ವಿಕಾರವಾದಂತಹ ರೂಪವನ್ನು ಉಳ್ಳಂತಹ ಒಬ್ಬ ದೇವಿ ಪ್ರತ್ಯಕ್ಷವಾಗ್ತದೆ. ಆವಾಗ ಅದೇ ಪ್ರತ್ಯಕ್ಷವಾಗಿ ನಮ್ಮೇನಾಗಬೇಕು ಅಂತ ಕೇಳುತ್ತೆ. ಹಾಗೆ ಏನು ಆಗ್ಬೇಕಾಗಿರುವುದೇನಿಲ್ಲ, ಗುರುಗಳು ಸಿದ್ಧಿಯನ್ನ ಮಾಡಿ ಕೇಳಿದ್ರೆ ಸಿದ್ಧಿಯನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಸಣ್ಣವಾದ ಹೋಗುವಂತ ಸಾಧುಗಳು ಯಾವುದೇ ಮಂತ್ರ ತಂತ್ರಗಳನ್ನ ಯಾವುದೇ ಸಿದ್ಧಿಯನ್ನ ಮಾಡಿ ಇಟ್ಕೊಳ್ಳಲ್ಲ. ತಾವಾಗಿ ಎಲ್ಲ ಸಿದ್ಧಿಗಳು ಆಗ್ತದೆ, ಆದ್ರೆ ಯಾವ ಸಿದ್ಧಿಯನ್ನು ಸಹ ಅದರ ಉಪಯೋಗವನ್ನ ಮಾಡಲ್ಲ, ಇಟ್ಕೊಂಡ್ರೆ ಪರಿಗ್ರಹ ಆಗ್ತದೆ. ಇಷ್ಟು ಸೂಕ್ಷ್ಮ ಇದೆ ಜೈನ ಧರ್ಮ ಅಂತ ಹೇಳಿದ್ರೆ ಬಹು ಸೂಕ್ಷ್ಮವಾದಂಥದ್ದು ಬಂಧುಗಳೇ. ಬಾಹ್ಯಂತೂ ಪರಿಗ್ರಹ ಆಯ್ತು, 10 ಪ್ರಕಾರದ ಬಾಹ್ಯ ಪರಿಗ್ರಹಗಳಿವೆ. ಅದಂತೂ ಸಾಧುಗಳು ಅದನ್ನು ಮುಟ್ಟುವುದಿಲ್ಲ, ಇಟ್ಕೊಳ್ಳುವುದೂ ಇಲ್ಲ. ಇಟ್ಕೊಂಡ್ರೆ ಅವರು ಸಾಧುತ್ವ ಉಳಿಯೋಲ್ಲ, ಅವರಲ್ಲಿ ಸಾಧು ಧರ್ಮ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅಂತರಂಗದಲ್ಲಿ ಒಂದು ವೇಳೆ ಮೋಹ ಪ್ರಾರಂಭವಾದರೂ ಹೋದರು ವಿದ್ಯೆ ಇಟ್ಕೊಂಡ್ರು ಸಹ ಪರಿಗ್ರಹ ಆಗ್ತದೆ. ಹಾಗೆ ಅವರು ಇಟ್ಕೊಳ್ಳೋದನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದೀವಿ ವಾಪಸ್ ಹೋಗ್ತದೆ. ಆ ಕಡೆ ದಕ್ಷಿಣ ದಿಕ್ಕಿನಲ್ಲಿರತಕ್ಕಂತ ಮುನಿ ಮಹಾರಾಜರಿಗೆ ಅಲ್ಲೊಂದು ದೇವಿ ಪ್ರತ್ಯಕ್ಷ ಆಗ್ತದೆ. ಅಂದ್ರೆ ಮಂತ್ರವನ್ನ ಸಿದ್ಧಿಸಿದಾಗ ಅಲ್ಲಿ ಅಂಗಗಳು ಜಾಸ್ತಿ ಇರತಕ್ಕಂತ
ಭೂತನ ಆಕಾರವಿರತಕ್ಕಂಥ ಒಬ್ಬ ದೇವಿ ಪ್ರತ್ಯಕ್ಷ ಆಗ್ತದೆ. ಆಗ ಅವರು ಪುಷ್ಪದಂತ್ರಿಗೆ ಅವರಿಗೆ ಅಂತ ಹೇಳಿದ್ರೆ ಹಲ್ಲುಗಳು ಜಾಸ್ತಿ ಇರುವಂತದ್ದು ಆದಿದೇವಿ ಪ್ರತ್ಯಕ್ಷ ಆಗ್ತದೆ. ಆಗ ಅವರು ಆ ದೇವಿಯನ್ನು ಕೇಳಿದ್ರೆ ನನಗೆ ಏನಾಗಬೇಕು ಅಂತ. ಆಗ ಅವರು ಸಹ ಏನು ಅವಶ್ಯಕತೆ ಏನಿಲ್ಲ, ಗುರುಗಳು ಸಿದ್ಧಿ ಮಾಡಿ ಕೇಳಿದ್ರು ಸಿದ್ಧಿಯನ್ನ ಮಾಡಿಕೊಂಡಿವೆ. ಅವ್ರು ದೇವಿಬ್ರು 2 ಜನ ಶಿಷ್ಯರು ಸೇರ್ತಾರೆ, ಸೇರಿ ಚರ್ಚೆಯನ್ನ ಮಾಡ್ತಾರೆ. ನನಗೆ ಈ ಪ್ರಕಾರ ದೇವಿ ಪ್ರತ್ಯಕ್ಷ ಆದ್ರು, ನಿಮಗೆ ದೇವಿ ಪ್ರತ್ಯಕ್ಷ ಆದ್ರು. ದೇವತೆಗಳು ಸುಂದರವಾದಂತ ರೂಪ, ವಿಕಾರ ರೂಪ ಇರೋಲ್ಲ ದೇವತೆಗಳಿಗೆ. ವಿಕಾರವಾಗಿ ದೇವತೆಗಳನ್ನ ಒಂದು ವೇಳೆ ಬೇರೆ ಬೇರೆ ಪ್ರಕಾರವಾಗಿ ಎಲ್ಲ ಯಾರು ಮಾಡಿಸ್ತಾರೆ, ಅವೆಲ್ಲವೂ ದೇವಾವರಣ ದೋಷ. ಹಾಗಾಗಿ ಅವರು ಚರ್ಚೆಯನ್ನ ಮಾಡ್ತಾರೆ. ದೇವತೆಗಳು ಸುಂದರವಾಗಿರ್ತಾರೆ. ದೇವತೆಗಳ ಎಷ್ಟು ಪ್ರಕಾರ ಇದ್ದಾರೆ? 4 ಪ್ರಕಾರ. ಭವನವಾಸಿ, ವೆಂತರವಾಸಿ, ಜ್ಯೋತಿಷಿವಾಸಿ, ಕಲ್ಪವಾಸಿ ಅಂತ 4 ಪ್ರಕಾರ ದೇವತೆಗಳಿದ್ದಾರೆ. ಎಲ್ಲರೂ ಬಹು ಸುಂದರವಾದಂತ ರೂಪವುಳ್ಳವರಾಗಿದ್ದಾರೆ. ಆಗ ಇದು ಯಾಕೆ ಹೀಗೆ ವಿಕಾರವಾದಂತ ರೂಪ ಅಂತ ಹೇಳಿದ್ರೆ, ಒಬ್ಬ ಶಿಷ್ಯರಿಗೆ ಭೂತನ ಆಕಾರ ಇರತಕ್ಕಂತ, ಭೂತನ ಹಾಗೆ ವಿಕಾರ ಇರತಕ್ಕಂತ, ಇನ್ನೊಬ್ಬರಿಗೆ ಅವರಿಗೆ ಹಲ್ಲುಗಳು ಹೊರಗೆ ಹೊಂಟಿರುವಂಥದ್ದು ಪುಷ್ಪದಂತ ಮತ್ತು ಭೂತಬಲಿ. ಅಂದ್ರೆ ಒಬ್ಬರಿಗೆ ಭೂತನ ಆಕಾರ ಇರತಕ್ಕಂಥದ್ದು, ಒಬ್ಬರಿಗೆ ಹಲ್ಲುಗಳು ಹೊರಗಡೆ ಚಾಚಿ ಇರುವಂಥದ್ದು, ದೇವಿ ಪ್ರತ್ಯಕ್ಷ ಆಗಿರುವಂಥದ್ದು. ಅವಾಗ ಅವರು ಮಂತ್ರಗಳನ್ನ ನೋಡ್ತಾರೆ. ಮಂತ್ರಗಳನ್ನ ನೋಡಿದಾಗ ಅದರಲ್ಲಿ ದೋಷ ಇರುವುದು ತಿಳ್ಕೊಂತಾರೆ. ತಿಳಿದು 2 ಮಂತ್ರಗಳನ್ನ ಅವರೇನ್ ಮಾಡ್ತಾರೆ, ಒಂದರಲ್ಲಿ ಅಕ್ಷರ ಜಾಸ್ತಿ ಇತ್ತು, ಒಂದರಲ್ಲಿ ಅಕ್ಷರ ಕಡಿಮೆ ಇತ್ತು. ಅವರು ಅದನ್ನ ಸರಿ ಓದುವಾಗ ಯಾವ ಅಕ್ಷರ ಜೋಡಿಸಿದ್ರೆ ಅದನ್ನು ಯಾವುದಕ್ಕೆ ಅಂತ ಹೇಳಿದ್ರೆ ವ್ಯಾಖ್ಯಾನಕ್ಕೆ, ವ್ಯಾಕರಣಕ್ಕೆ ಅನುಗುಣವಾಗ್ತದೆ ಅನ್ನುವುದನ್ನ ಅವರು ತಿಳಿದು ಅದಕ್ಕೆ ಪ್ರಮಾಣವಾಗಿ ವ್ಯಾಕರಣ ಶಾಸ್ತ್ರಕ್ಕೆ ಅನುಗುಣವಾಗಿ ಜೋಡಣೆಯನ್ನ ಮಾಡ್ತಾರೆ. ಆ ಪ್ರಕಾರ ಆಮೇಲೆ ಹೋಗಿ ಅವರು ಸಿದ್ಧಿಯನ್ನ ಮಾಡಿ ಕೂತ್ಕೊಳ್ತಾರೆ. ಆದರೆ ಬಹು ಸುಂದರವಾದಂತಹ ದೇವಿಯರು 2 ಜನರಿಗೂ ಪ್ರತ್ಯಕ್ಷ ಆಗ್ತಾರೆ. ಆದ್ರೂ ಸಹ ಅವರು ದೇವಿಯು ಪ್ರತ್ಯಕ್ಷವಾಗಿ ನಮ್ಮಿಂದೇನು ಆಗಬೇಕು ಅಂತ ಹೇಳಿದಾಗ ಏನು ಅವಶ್ಯಕತೆ ಇಲ್ಲ, ನಮಗೆ ಗುರುಗಳು ಸಿದ್ಧಿಯನ್ನ ಮಾಡಿ ಕೇಳಿದ್ರೆ ಸಿದ್ಧಿ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಆ ದೇವಿಯರ ಅವರ ಸ್ಥಾನಗಳಿಗೆ ಹೋಗ್ತಾರೆ. ಆಗ ಅವರು 2 ಜನರು ಸಹ ತಮ್ಮ ಗುರುಗಳ ಹತ್ರ ಬರ್ತಾರೆ. ಬಂದು ಅವರು ನಡೆದಿರುವ ಸಂಗತಿಗಳನ್ನ ಗುರುಗಳ ಮುಂದೆ ಹೇಳ್ತಾರೆ. ಗುರುಗಳ ಮುಂದೆ ಯಾವಾಗಲೂ ಮಾಯಾಚಾರ ಮಾಡಬಾರದು, ಇರುವುದನ್ನೇ ಯಥಾಸ್ಥಿತಿ ಹೇಳಬೇಕು. ಹೇಳಿದ್ರೆ ಒಂದು ವೇಳೆ ಗುರುಗಳನ್ನ ಮಾಯಾಚಾರ ಮಾಡಿದ್ರೆ ದೋಷವಾಗ್ತದೆ, ಮಹಾಪಾಪದ ಬಂಧವಾಗ್ತದೆ. ಆಗ ಅವರೆಲ್ಲವನ್ನೇ ಹೇಳ್ತಾರೆ. ಹೇಳಿದಾಗ ಅವರು ಯೋಗ್ಯ ಇದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಜೈನಾಗಮದ ಎಲ್ಲ ಶಾಸ್ತ್ರವನ್ನ ಅವರಿಗೆ ಏನ್ ಮಾಡ್ತಾರೆ, ಅವರು ಬೋಧನೆಯನ್ನ ಮಾಡ್ತಾರೆ. ಇದನ್ನು ಮುಂದೆ ಬರುವಂತ ಕಾಲದಲ್ಲಿ ಭವ್ಯ ಜೀವಿಗಳಿಗಾಗಿ ನೀವು ಇದನ್ನ ಉಳಿಸಿ ಮಹಾ ಖಜಾನೆಯನ್ನ, ಖಜಾನೆ ಚಾವಿ ಯಾರು ಹಾಕ್ತಿರ್ತಾರೋ ಅವರಿಗೆಲ್ಲವೂ ಜನ ಹರಿಬಿಡುತ್ತದೆ. ಯಾರು ಚಾವಿ ಹಾಕ್ತಾರ ನೋಡ್ರಿ, ಚಾವಿ ಹಾಕಿದವರಿಗೆ ಜನ ಮತ್ತೆ ಅದಕ್ಕಾಗಿ ಅವರೆಲ್ಲ ಹೇಳಿದ್ರು, ಚಾವಿ ಕೈಯನ್ನ ಅವ್ರ ಕೈಯಲ್ಲಿ ಕೊಟ್ರು, ಖಜಾನ ಕೊಟ್ರು. ನಂತರ ಪುಷ್ಪದಂತ ಭೂತಬಲಿ, ಯಾವರಿಗೆ ಭೂತನ ಆಕಾರದ ದೇವಿ ಪ್ರತ್ಯಕ್ಷ ಆದ್ರು ಅವರಿಗೆ ಭೂತಬಲಿ ಅಂತ ಹೇಳಿದ್ರು. ಯಾರಿಗೆ ಹಲ್ಲುಗಳು ಹೊರಗಿರುವಂತ ದೇವಿ ಪ್ರತ್ಯಕ್ಷ ಅವರಿಗೆ ಪುಷ್ಪದಂತ. ಬುದ್ಧಂತ ಅಂದ್ರೆ ಹಲ್ಲು, ಪುಷ್ಪದಂತ ಅಂದ್ರೆ ಪುಷ್ಪ ಅಂದ್ರೆ ಹೂವಿನ ಹಾಗೆಯೇ ದಂತ ಪತ್ತಿಗಳುಳ್ಳಂತ ದೇವಿ ಪ್ರತ್ಯಕ್ಷ. ಅದಕ್ಕೆ ಭೂತ ಅಂತ ಮತ್ತು ಪುಷ್ಪದಂತ ಮತ್ತು ಭೂತಬಲಿ ಅಂತ ಆಚಾರ್ಯರು ಅವರು ಲಿಪಿಯನ್ನ ಮಾಡಿದ್ರು. ಇವತ್ತು ಸಟ್ಕಂಡ ಆಗಮ, ಕಸಾಯ ಪೌಡ ಆದಿ ಗ್ರಂಥಗಳೇನು ಇದಾವೆ, ಧವಲ, ಜಯಧವಲ, ಮಹಾಧವಲ, ಅದರ ಮೇಲೆ ಟೀಕೆಯನ್ನ ಮುಂದಿನ ಆಚಾರ್ಯರೆಲ್ಲ ಬರೆದಿರೋದನ್ನ ಅಂತ ಗ್ರಂಥಗಳನ್ನ, ಅದರಲ್ಲಿ 4 ಅನುಯೋಗಗಳಿದಾವೆ.
ಜಯಧವಲ, ಮಹಾಧವಲ, ಸತ್ಕಂಡ, ಆಗಮನ ಆದಿ ಗ್ರಂಥಗಳು ಅಂತ ಒಂದು ಶಾಸ್ತ್ರ ಇವತ್ತಿನ ದಿನ ಶ್ರುತ ಪಂಚಮೆಯ ಮಹಾಪರ್ವದಂದು ಅವರು ಲಿಪಿಬದ್ಧ ಮಾಡಿ ಅಂದ್ರೆ ಪೂರ್ಣಗೊಳಿಸಿದಂತ ದಿನ, ಅಂದ್ರೆ ಪೂರ್ಣವಾಗಿ ಬರೆದಂತ ದಿನ ಇದೆ. ಅದನ್ನ ತಾಳಪತ್ರೆಯಲ್ಲಿ ಅದನ್ನ ಬರೆದ್ರು. ಮತ್ತೆ ಆಚಾರ್ಯರು, ಮಹಾನ್ ಆಚಾರ್ಯರೆಲ್ಲರೂ ಸಹ ದಕ್ಷಿಣ ಭಾಗದಲ್ಲಿ ಆಗಿದ್ದಾರೆ, ಹಿಂದೂ ಆಗಿದ್ದಾರೆ. ಹಾಗೆ ಒಂದು ಸಹ ಪಂಚಮಕಾಲ ಅಂತ್ಯದಲ್ಲೂ ಸಹ ಮಹಾನ್ ಆಚಾರ್ಯರು ದಕ್ಷಿಣದಲ್ಲಿ ಆಗ್ತಾರೆ ಅನ್ನೋದ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಉತ್ತರದಲ್ಲೆಲ್ಲ ತೀರ್ಥಂಕರ ಜನ್ಮವನ್ನು ಪಡೆದಿದ್ರು. ಆದ್ರೆ ಆಚಾರ್ಯರು ಸಂತ ಶಿರೋಮಣಿ ಆಚಾರ್ಯ ವಿದ್ಯಾಸಾಗರ ಎಲ್ಲಿ ಜನ್ಮ ಪಡೆದಿದ್ರು? ದಕ್ಷಿಣದಲ್ಲಿ. ಆಚಾರ್ಯರು ಕುಂದರು ದಕ್ಷಿಣದಲ್ಲಿ. ಭೂತಬಲಿ ಪುಷ್ಪದಂತರು ದಕ್ಷಿಣ ಪ್ರಾಂತ್ಯದವರು. ಹಾಗೆ ಆಚಾರ್ಯ ಶಾಂತಿ ಸಾಗರರು ಯಾವ ಪ್ರಾಂತ್ಯದವರು? ದಕ್ಷಿಣ ಪ್ರಾಂತ್ಯದವರು. ಆದ್ರೆ ಇಲ್ಲಿ ಮಹಾನವಾದಂತ ರತ್ನದ ಉದಯ ಆಯಿತು. ಅದರ ಫಲವನ್ನ ಉತ್ತರ ಭಾರತದಲ್ಲಿ ಊಟ ಮಾಡಿದ್ರು. ಆಚಾರ್ಯ ಭಗವಂತರು ಸದನದಲ್ಲಿ ಜನ್ಮ ಪಡೆದರು. ಆದರೆ ರತ್ನ ಖಜಾನ ಸಿಕ್ಕಿದ ಮೇಲೆ ದಕ್ಷಿಣ ಭಾಗದವರಿಗೆ ವಿಹಾರನೇ ಮಾಡಲಿಲ್ಲ, ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲೇ ಜೀವಿಗಳ ಅಷ್ಟು ಪುಣ್ಯ ಉದಯ ಇರಲಿಲ್ಲ. ಪುಣ್ಯ ಉದಯ ಇದ್ದಾಗ ಮಾತ್ರ ಸಾಧು ಸಂತರ ವಿಹಾರವಾಗ್ತದೆ, ಅವರ ಬೋಧನೆ ಪ್ರಾಪ್ತವಾಗ್ತದೆ. ಮತ್ತೆ ಮತ್ತೆ ಸಿಕ್ಕದಂತ ತಿಳ್ಕೊಬಿಡ್ರಿ ಬಂಧುಗಳು. ಸಂಸಾರದಲ್ಲಿ ಒಮ್ಮೊಮ್ಮೆ ಅದೆಷ್ಟೋ ಪುಣ್ಯದ ಉದಯದಿಂದ ಜಿನವಾಣಿಯನ್ನ ಕೇಳುವಂತ ಗುರುಗಳ ಶರಣು, ಜಿನೇಂದ್ರ ಭಗವಂತರ ಶರಣು ಪ್ರಾಪ್ತವಾಗ್ತದೆ. ಯಾವ ಮತ್ತೆ ನಾಳೆ ಮಾಡಿದ್ರೆ ಆಯ್ತು, ನಾಳೆ ಮಾಡಿದ್ರೆ ಆಯ್ತು, ಇನ್ನೊಮ್ಮೆ ಇಲ್ಲ. ನಿಮ್ಮಲ್ಲಿ ಹೇಳ್ತಾರೆ ನಾಳೆ ಎಂದವರ ಮನೆ ಹಾಳು ಅಂತೀವಿ, ಹೌದಲ್ಲ? ನೀವು ನಾಳೆ ಅಂತ ಕೂತ್ಕೊಂಡ್ರೆ ಮನೆ ಹಾಳಾಗಿ ಹೋಗ್ತದೆ. ಅದಕ್ಕಾಗಿ ಬಹು ಪುಣ್ಯದಿಂದ ಪ್ರಾಪ್ತವಾಗಿ ತಮ್ಮೆಲ್ಲರಿಗೂ ಸಹ ಇದರಲ್ಲಿ ಶ್ರುತ ಪಂಚಮಿ ಮಹಾಪರ್ವ ಬಂದಿರುವಂತದ್ದಿದೆ. ಅದಕ್ಕಾಗಿ ಇವತ್ತಿನ ಒಂದು ಶ್ರುತ ಪಂಚಮಿ ಮಹಾಪರ್ವವನ್ನ ತಾವು ಸುಳ್ಳಳ್ಳಿಯಲ್ಲಿ ಕೊಡನೋಳಿ ಸುಳ್ಳೋಳಿ ಎರಡು ಸೇರ್ಕೊಂಡಿದೆ. ಎಲ್ಲವನ್ನ ಆಚರಣೆ ಮಾಡತಕ್ಕಂತ ಪರಮ ಸೌಭಾಗ್ಯ ತಮಗೆ ಪ್ರಾಪ್ತವಾಗಿದೆ. ಮುಂದೆ ಬರುವಂತ ದಿನಗಳಲ್ಲಿ ಈ ಜಿನವಾಣಿ ಪೂರ್ಣವಾದಂತ ಸಾಗರ ತಾಲೂಕಿನಲ್ಲಿ ಎಲ್ಲಾ ಭವ್ಯಾತ್ಮರು ಜೈನ ಕುಲದಲ್ಲಿ ಜನ್ಮ ಪಡೆದಂತ ಪ್ರತಿಯೊಂದು ಜೀವಿಯೂ ಸಹ ಜಿನ ಧರ್ಮದ ತತ್ವವನ್ನ ತಿಳಿದುಕೊಂಡು ಸತ್ ಪಥದಲ್ಲಿ ಹೋಗುವಾಗ ಎಲ್ಲರಿಗೂ ಸನ್ಮಂಗಲವಾಗಲಿ, ಸದ್ಬುದ್ಧಿ ಪ್ರಾಪ್ತವಾಗಲಿ. ಊರುಗಳಲ್ಲೂ ಸಹ ಜಿನವಾಣಿಯ ಏನಾಗಲಿ ಉನ್ನತವಾದಂತ ಸ್ಥಾನದಲ್ಲಿ ಅದರ ಸನ್ಮಾನವಾಗಲಿ ಮತ್ತು ಜಿನೇಂದ್ರ ಭಗವಂತರ ಜಂಡ ಎಲ್ಲಾ ಕಡೆಗೆ ಹಾರಾಡ್ತಾ ಇರಲಿ. ಆಚಾರ್ಯ ಭಗವಂತರು ಸಮ್ಯ ಜ್ಞಾನ ಜಿನಧರ್ಮ ಪ್ರಭಾವನಾ ಸಂಘದ ರಚನೆಯಾದಾಗ ಅಲ್ಲಿ ಆಚಾರ್ಯರು ಚರ್ಚೆಯನ್ನು ಮಾಡಿಸಿ ಅಲ್ಲಿ ಆಶೀರ್ವಾದವನ್ನು ಕೊಡಿಸಿದ್ರು. ಆಚಾರ್ಯರು ಬಹು ಖುಷಿಯಾಗಿ ಈ ಪ್ರಾಂತ್ಯವನ್ನೆಲ್ಲ ತಿಳ್ಕೊಂಡು ಇಲ್ಲಿರತಕ್ಕಂತ ಗುಡ್ಡ ಮೇಡು ಹಾಗೆ ಇಲ್ಲಿರತಕ್ಕಂತ ಸೌಮ್ಯವಾದಂತ ಸ್ವಭಾವದವರಿದ್ದಾರೆ. ಎಲ್ಲವನ್ನ ತಿಳಿದು ಅವರು ಆಶೀರ್ವಾದವನ್ನು ಕೊಟ್ಟರು. ಪೂರ್ಣವಾಗಿ ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ಆಚಾರ್ಯ ಭಗವಂತ ಆಶೀರ್ವಾದ ಇದೆ ಅಂದ್ರೆ ನಾವು ಪೂರ್ಣ ವಿಶ್ವಾಸ ಇದೆ. ಆಚಾರ್ಯಗಳು ಇವತ್ತು ನಮ್ಮ ಮುಂದೆ ಇರುವುದು, ಆದ್ರೆ ನಮ್ಮ ಹೃದಯದಲ್ಲಿ ಇದ್ದಾರೆ. ಎಲ್ಲಿದ್ದಾರೆ? ನಮ್ಮ ಹೃದಯದಲ್ಲಿ ಯಾವಾಗಲೂ ಸಹ ಆಚಾರ್ಯ ಭಗವಂತರು ಎಲ್ಲಿ ತನಕ ಹೃದಯದಲ್ಲಿ ಇರ್ತಾರೆ ಆಚಾರ್ಯ ಭಗವಂತರು. ನಾವು ಸಿದ್ಧರಾಗುವ ತನಕ ಎಲ್ಲಿದಾಗ ಸಿದ್ಧ ಭಗವಂತರಾಗುವ ತನಕ ಆಚಾರ್ಯ ಭಗವಂತರು ಯಾವಾಗಲೂ ನಮಗೆ ಶರಣಿದ್ದಾರೆ. ನಮ್ಮ ಮುಂದೆ ಸಾಕ್ಷಾತ್ ಇಲ್ಲೇ ಇರುವುದು, ಆದ್ರೆ ನಮ್ಮ ಹೃದಯದಲ್ಲಿ ಯಾವಾಗಲೂ ಆಚಾರ್ಯ ಭಗವಂತರಿದ್ದಾರೆ. ಅದಕ್ಕಾಗಿ ಅವರ ಒಂದು ಆಶೀರ್ವಾದದಿಂದಲೇ ಇವತ್ತು ಮೂರನೇ ಜಾಗದಲ್ಲಿ ಶಿಬಿರದ ಇವತ್ತು ಉದ್ಘಾಟನಾ. ಎರಡು ಕಡೆಯಲ್ಲಿ
ನಿರ್ವಿಘ್ನವಾಗಿ ಇಷ್ಟು ಸಂಪನ್ನವಾಯಿತು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ಅಲ್ಲಿ ಯಾವುದೇ ಕೊರತೆಗಳು ಬರಲಿಲ್ಲ ಮತ್ತು ಯಾವುದೇ ರೀತಿ ತೊಂದರೆಗಳು ವಿಘ್ನಗಳಾಗಲಿ ಬಾಧೆಗಳಾಗಲಿ ಯಾವುದೂ ಸಹ ಬರಲಿಲ್ಲ. ಯಾವುದು ಕಡಿಮೆಯೂ ಆಗಲಿಲ್ಲ, ಯಾವುದು ಕಡಿಮೆ ಆಗಲಿಲ್ಲ, ಯಾವ ವಸ್ತು ಕಡಿಮೆಯೂ ಆಗಲಿಲ್ಲ. ನಾವು ಹಣದ್ದು ವ್ಯವಸ್ಥೆಯದು ಯಾವ ವಸ್ತು ಸಹ ಕಡಿಮೆ ಆಗಲಿಲ್ಲ. ಎಲ್ಲವೂ ಸಹ ಆಚಾರ್ಯ ಭಗವಂತರ ಕೃಪೆಯಿಂದ ಎರಡು ಜಾಗದಲ್ಲಿ ಮಂಗಲವಾಗಿದೆ. ಇಲ್ಲೂ ಸಹ ಮಂಗಲವಾಗ್ತದೆ. ಇಲ್ಲೂ ಸಹ ಆಚಾರ್ಯಗಳ ಆಶೀರ್ವಾದದಿಂದ ಏನಾಗ್ತದೆ, ಈ ಸಮ್ಯಜ್ಞಾನ ಧರ್ಮ ಪ್ರಭಾವನ ಸಂಘದ ಎಲ್ಲ ಕಾರ್ಯಕ್ರಮಗಳು, ಶಿಬಿರಗಳು, ಸಂಸ್ಕಾರ ಶಿಬಿರಗಳೆಲ್ಲವೂ ಸಹ ಮಂಗಲಮಯವಾಗ್ತದೆ. ಪ್ರಪ್ರಥಮವಾಗಿ ಬೆಳಿಗ್ಗೆ ಧ್ವಜಾರೋಹಣದಲ್ಲಿ ಇದರ ಸಂಕೇತ ಎಲ್ಲ ಆಗಿದೆ. ಎರಡಕ್ಕೆ ಉತ್ಕೃಷ್ಟವಾದಂತ ಮೂರು ಜಾಗದಲ್ಲೂ ಸಹ ಉತ್ಕೃಷ್ಟವಾದಂತಹ ಧ್ವಜಾರೋಹಣವಾಗಿದೆ. ಮೊದಲನೇ ಧ್ವಜಾರೋಹಣವನ್ನ ಅಧ್ಯಕ್ಷರೇ ಮಾಡಿದ್ರು. ಅಧ್ಯಕ್ಷರು ಮೊದಲನೇ ಧ್ವಜಾರೋಹಣವನ್ನ ಅವರು ಮಾಡಿದ್ರು. ಇದೇ ರೀತಿಯಾಗಿ ಜಿನ ಧರ್ಮದ ಧ್ವಜ ಯಾವಾಗಲೂ ಸಹ ಹಾರಾಡ್ತಾ ಇರಬೇಕು. ಜೈನ ಕುಲದಲ್ಲಿ ಜನ್ಮ ಪಡೆದದ್ದು ಆಗಿದ್ರೆ, ನೀವು ಜೈನ ಆಗಿದ್ರೆ ಜಿನ ಧರ್ಮದ ಧ್ವಜವನ್ನ ನೆಲಕ್ಕೆ ಬೀಳಕೊಡೋಲ್ಲ. ಏನ್ ಮಾಡಕೊಡೋಲ್ಲ ನೀವು? ಜಿನ ಧರ್ಮದ ಧ್ವಜವನ್ನ ಒಂದು ವೇಳೆ ನೆಲಕ್ಕೆ ಬೀಳುತ್ತಾ ಇದೆ ಅಥವಾ ಕೆಳಗಿದೆ ಅಂತ ಹೇಳಿದ್ರೆ ತಮ್ಮ ಪ್ರಾಣವನ್ನಾದರೂ ಕೊಟ್ಟು ಅದನ್ನ ಎತ್ತಿ ಹಿಡಿತಾರೆ. ಮೇಲ್ಗಡೆ ಎತ್ತಿ ಹಿಡಿಯುವಂಥದ್ದು ಜಿನೇಂದ್ರ ಭಗವಂತರ ಧರ್ಮದಲ್ಲಿ ನಾವು ಹುಟ್ಟಿದ್ವಿ. ಅದೇ ರೀತಿ ಲೌಕಿಕದಲ್ಲಿ ಭಾರತದಲ್ಲಿ ಭಾರತೀಯರಾದಂಥವರು ಒಬ್ಬ ಭಾರತೀಯರಾದಂಥವರು ಭಾರತದ ಧ್ವಜವನ್ನ ಕೆಳಗೆ ಹಾಕ್ತಾನತ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆತ. ಆದ್ರೆ ತನ್ನ ಪ್ರಾಣ ಹೋಗುವುದನ್ನು ಸಹ ಧ್ವಜವನ್ನ ಉತ್ತಂಗ ಶಿಖರದಲ್ಲಿ ಹಾರಾಡಲಿಕ್ಕೆ ಆತನು ಸಹಕಾರವನ್ನ ಮಾಡ್ತಾ ಇದ್ದಾನೆ, ಹಾರಾಡಿಸ್ತಾ ಇದ್ದಾನೆ. ಅದೇ ರೀತಿ ಈ ಸಾಗರ ತಾಲೂಕಿನಲ್ಲಿ ಇರತಕ್ಕಂತ ಜೈನ ಕುಲದಲ್ಲಿ ಜನ್ಮ ಪಡೆದಂತ ಜೈನರು ಎಲ್ಲಿ ತನಕ ಇರ್ತಾರೆ, ಜೈನರಾದವರು ನಿಜವಾದಂತಹ ಜೈನದ ಧ್ವಜವನ್ನ ಕೆಳಗಿಳಿಸೋಲ್ಲ, ಮೇಲೆ ಹಾರಾಡ್ತಾ ಇರ್ತದೆ. ಊರುಗಳಲ್ಲಿ ಜೈನರ ಧ್ವಜ, ಜಿನ ಧರ್ಮದ ಧ್ವಜ ಹಾರಾಡ್ತಾ ಇರಲಿ, ಎಲ್ಲವರ ಕಲ್ಯಾಣವಾಗಲಿ. ಮತ್ತು ಇವತ್ತಿನ ಶಿಬಿರದ ಪ್ರಾರಂಭವನ್ನ ಸಮಯ ಆಗಿ ಈಗಾಗಲೇ ಹೀಗಾಗಿ ನಿಮಗೆ ಮೊದಲನೇ ಪಾಠವನ್ನ ನಮ್ಮ ಸರ್ ಹೇಳಿದ್ರು, ಹಾಗಾದ್ರೆ ನಿಮ್ಮಿಂದ ಉದ್ಘಾಟನೆ ಮಾಡಿ ಅಂತ. ಅದಕ್ಕೆ ಉದ್ಘಾಟನ ಅಂದ್ರೆ ಪ್ರಾರಂಭ ಮಾಡ್ತಾ ಇದ್ವಿ. ಏನ್ ಮಾಡ್ತಾ ಹೇಳಿ, ಇದನ್ನ ಕ್ಲಾಸ್ಗಳನ್ನ ಮುಂದಿನ ಹೊಸ್ಕೊಂಡು ಹೋಗ್ತಾರೆ ಅವರು. ಮತ್ತೆ ಸಂಜೆ ಭಕ್ತಿಯ ನಂತರನೂ ಸಹ ಏನಾಗಿದೆ, ಅವರು ವ್ಯಾಖ್ಯಾನವನ್ನ, ಸಂಕಾ ಸಮಾಧಾನ ಮತ್ತು ಮುಂದಿನ ಹೊಸ್ಕೊಂಡು ಹೋಗುವುದಿಲ್ಲ ಮುಂದಿನ ಕಾರ್ಯಕ್ರಮಗಳನ್ನ. ಹೀಗೆ ಇದರಲ್ಲಿ ನೋಡ್ರಿ, ಜಿನ ಧರ್ಮ ಸಂಸ್ಕಾರ, ಜಿನ ಸಂಸ್ಕಾರ ಅನ್ನುವಂತ ಭಾಗ 1. ಜಿನ ಧರ್ಮದ ಮೊದಲನೆಯ ಇಲ್ಲಿ ಬೇಸಿಕ್ ನಾಲೆಜ್ ಅನ್ನು ಕೊಡಲಾಗ್ತದೆ. ಜೈನಾಗಮ ಬಹಳ ಅಪಾರವಾದಂತದಿದೆ. ಅಂತದನ್ನ ಪೂರ್ಣವಾಗಿ ಹೇಗೆ ಕಳಿಸ್ಲಿಕ್ಕೆ ಸಾಧ್ಯ? ನೀವು ಕೆಲವು ದಿನಗಳು, ಕೆಲವು ವರ್ಷಗಳು ತಿಳ್ಕೊಳ್ಳಿ. ಒಂದೇ ದಿವಸದಲ್ಲಿ ನಿಮಗೆ ಡಿಗ್ರಿ ಆಗೋಲ್ಲ. ಆಗ್ತದ? ಆಗೋಲ್ಲ. ಅದಕ್ಕಾಗಿ ಸ್ವಲ್ಪ ಅಮೂಲ್ಯವಾದಂತ ಸಮಯವನ್ನ ಜಿನವಾಣಿಯನ್ನ ಗ್ರಹಣೆ ಮಾಡೋದಕ್ಕಾಗಿ ಏನು ಮಾಡಿ, ಅಮೂಲ್ಯವಾದ ಸಮಯವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ನಾವೇನು ಕೇಳಂಗಿಲ್ಲ. ಏನ್ ಕೇಳ್ತಾ ಇದ್ದೀವಿ ಹೇಳಿ? ಸಮಯವನ್ನ ಕೊಡಿ ಅಂತ ಹೇಳಿ. ತಾವೆಲ್ಲರೂ ಕೊಡಬಹುದು, ಕೊಡುವಂತ ಮನೋಭಾವನೆಯಲ್ಲಿ ಇದೀರಿ ಅನಿಸ್ತಾ ಇದೆ. ಇನ್ನು ಯಾರಿಗೆ ಕೊಡ್ಲಿಕ್ಕಾಗಲ್ಲ ಅವರು ಮಹಾ ದರಿದ್ರರು. ಅವರಂತ ದರಿದ್ರ ಇನ್ನೊಬ್ಬರಿಲ್ಲ. ನೋಡ್ರಿ, ಇಂಥ ಒಂದು ಜಿನವಾಣಿಯನ್ನ ಪಾನ ಮಾಡತಕ್ಕಂತ, ಭವರೋಗವನ್ನ ದೂರವಾಗತಕ್ಕಂತ ಇಂಥ ಒಂದು ಅಮೃತ ಪಾನವನ್ನ ಮಾಡಿಸುವಾಗ ಯಾರ ಹತ್ರ ಸಮಯ ಇಲ್ಲ. ಅವರೆಂತವರಿದ್ದಾರೆ ಹೇಳಿ? ದರಿದ್ರರೊಳಗೆ ಮಹಾದರಿದ್ರಿದ್ದಾರೆ. ಅದಕ್ಕೆ ಇದರಲ್ಲಿ ಸಂದೇಹನೇ ಇಲ್ಲ. ಹೌದಲ್ಲ ಸರ್? ನೋಡಿ, 1ನೇ ಪಾಠ
ಪುಸ್ತಕ ತೆಗೆಯಲ್ಲವರು ಮೊದಲನೇ ಪಾಠದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಜಿನ ಧರ್ಮ. ಏನ್ ಹೇಳಿದ್ದಾರೆ? ಜಿನ ಧರ್ಮ. ಜಿನ ಧರ್ಮ ಅಂತ ಹೇಳಿದ್ರೆ ಯಾವುದಕ್ಕೆ ಅಂತ ಹೇಳ್ತಾರೆ? ಜೈನ ಶಬ್ದ. ತಾವೆಲ್ಲರೂ ಜೈನರಿದ್ದೀರಲ್ಲ ಬಂಧುಗಳೇ? ಜೈನರಿದ್ದೀವಿ ಎಲ್ಲರೂ. ಜೈನರು ಅಂತ ಯಾರಿಗೆ ಹೇಳ್ತಾರೆ ಅನ್ನೋದನ್ನ ನೋಡೋಣ. ನಾವು ಜೈನರಿದ್ದೀವೋ ಅನ್ನೋದನ್ನ ನಾವು ಗೊತ್ತಾಗ್ತದೆ, ಹೌದಲ್ಲ? ಅನ್ನೇ ಇಲ್ಲಿ ಜೈನ ಧರ್ಮ ಅನ್ನೋದರ ಮೊದಲನೇ ಪಾಠ ಪ್ರಾರಂಭವಾಗ್ತಾ ಇದೆ. ಜೈನ ಶಬ್ದವು ಜಿನ ಶಬ್ದದಿಂದ ಆಗಿದೆ. ಏನಾಗಿದೆ ಇದು? ಜೈನ ಅನ್ನುವಂತ ಶಬ್ದ ಯಾರಿಂದ ಆಗಿದೆ? ಜಿನನಿಂದ ಜೈನ. ಯಾರಿಂದ ಜೈನ? ಜಿನನಿಂದ ಜೈನ. ಜಿನನಿಲ್ಲದೆ ಜೈನನಿಲ್ಲ. ಜಿನನಿಲ್ಲದೆ ಜೈನನಿಲ್ಲ. ಹೇಳಲ್ಲ, ಜಿನನಿಲ್ಲದೆ ಜೈನನಿಲ್ಲ. ಜಿನನಿಂದ ಯಾರಿಂದ ಜೈನ? ಜಿನರಿಂದ ಜೈನರು. ಜಿನರಿಂದಲೇ ಜೈನರಾಗಿದ್ದಾರೆ. ಜಿನರೆಂದು ಯಾರಿಗೆ ಅನ್ನುತ್ತಾರೆ? ಜಿನರೆಂದು ಜಿನರೆಂದು ಯಾರಿಗೆ ಅನ್ನುತ್ತಾರೆ? ಜಿನರೆಂದು ಅನ್ನುತ್ತಾರೆ ಇಂದ್ರಿಯಗಳನ್ನು ಗೆದ್ದವರು, ಮನವನ್ನ ಗೆದ್ದವರು, ಕಷಾಯಗಳನ್ನ ಗೆದ್ದಂತವರು, ಕರ್ಮಶತ್ರುಗಳನ್ನ ಗೆದ್ದಂತವರು. ಏನು ಗೆದ್ದವರು? ಜಗತ್ತನ್ನೇ ಗೆದ್ದವರಲ್ಲ, ಇಲೆಕ್ಷನ್ ಗೆದ್ದವರಲ್ಲ. ಯಾರು ಜನರಿದ್ದಾರೆ? ಇಂದ್ರಿಯಗಳನ್ನ ಗೆದ್ದವರು ಮತ್ತು ಕರ್ಮಶತ್ರುಗಳನ್ನ ಗೆದ್ದವರು. ಇನ್ನೊಂದೇನಿದೆ? ಮನ. ಮನವನ್ನೇ ಗೆದ್ದವರು, ಮನವನ್ನೇ ಗೆದ್ದಂತವರು ಅಂತವರು ಜಿನರು. ಇದು ಯಾರೇ ಇರಲಿ, ಜಿನರು ಯಾರು? ಜಿನರ ಪರಿಚಯ ಇದು. ನೀವು ಜಿನರು ಯಾರು ಅಂತ ತಿಳ್ಕೋಬೇಕು. ಯಾರಿಗೆ ಜಿನರೆಂದು ಅನ್ನಬೇಕು? ಉತ್ತರ ಇಂದ್ರಿಯವನ್ನು ಗೆದ್ದವರು, ಹಾಗೆ ಮನವನ್ನು ಗೆದ್ದವರು, ಕರ್ಮ ಶತ್ರುಗಳು. ನಮ್ಮ ಶತ್ರುಗಳು ಯಾರಿದ್ದಾರೆ? ಯಾರು ಶತ್ರುಗಳಿಲ್ಲ, ಯಾರು ಶತ್ರುಗಳಿಲ್ಲ ನಮಗೆ. ಶತ್ರು ಒಬ್ಬರಿದ್ರೆ ಅವರು ಕರ್ಮ. ಯಾರು ಶತ್ರು ಇದ್ದಾರೆ? ಕರ್ಮ ಎನ್ನುವುದು ನಮ್ಮ ಶತ್ರು ಇದೆ. ಶತ್ರು ಆದವರು ಏನು ಮಾಡುತ್ತಾರೆ? ಶತ್ರು ಆದವನು ಏನು ಮಾಡುತ್ತಾನೆ? ಉತ್ತರ ಏನ್ ಮಾಡ್ತಾನೆ? ಶತ್ರು ಆದವನು ಹಾಗೆ ವಿರುದ್ಧವಾದವನಿಗೆ ದುಃಖವನ್ನು ಕೊಡುತ್ತಾನ. ಏನ್ ಮಾಡ್ತಾನೆ? ದುಃಖ ಕೊಡ್ತಾನೆ. ಹಾಗೆ ನಮ್ಮ ಶತ್ರು ಯಾರಿದ್ದಾರೆ? ಕರ್ಮ. ಕರ್ಮವೇ ನಮ್ಮ ಶತ್ರುವಿದೆ. ಮತ್ತೆ ಯಾರು ಜಗತ್ತಿನಲ್ಲಿ ಯಾರು ಶತ್ರುಗಳಿಲ್ಲ ಬಂಧುಗಳೇ. ಅಂತ ಶತ್ರುವನ್ನೇ ಗೆದ್ದಂತವರು ಜಿನರು. ಕರ್ಮ ಶತ್ರುಗಳನ್ನ ಗೆದ್ದಿದ್ದಾರೆ. ಮನ ಅಂದ್ರೆ ಮಂಗನ ಹಾಗೆ, ಮರ್ಕಟನ ಹಾಗೆ. ನೀವು ಇಲ್ಲೇ ಕೂತ್ಕೊಂಡಿದ್ರು ಮನೆಗೆ ಹೋಗಿ ಬಂದ್ರೆ ಎಷ್ಟೋ ಸಲ ದನ ಕಟ್ಲಿಲ್ಲ, ದನ ಬಂತೋ ಏನೋ, ಹಾಲು ಕರೆಯ ಸಮಯ ಆಯ್ತು, ಮಹಾರಾಜರು ಪ್ರವಚನ ದೊಡ್ಡ ಮಾಡ್ತಾ ಇದ್ದಾರೆ. ಈಗ ಬಿಡೋ ಸಮಯ ಅಂತೂ ಆಗೈತೆ ಅಂತ ಹೇಳಿದ್ರೆ ಬಿಡ್ಲಿಲ್ಲ ಇನ್ನು ಅಷ್ಟೇ. ಹಾಗೆ ಮನೆಗೆ ಹೋಗಿ ಬರ್ತಾ ಇದ್ರಿ, ಇನ್ನೇನೋ ಚಿಂತೆ ಏನೇನೋ ಮಾಡ್ತಾ ಇದ್ರಿ. ಆದ್ರೆ ಇದ್ರದಂತೂ ಚಿಂತೆ ಮಾಡಲಿಲ್ಲ ಅನಿಸ್ತಾ ಇದೆ. ಎಲ್ಲ ಈ ವ್ಯವಸ್ಥೆಗಳು ಇದಾವ, ಇನ್ನು ಬೇರೆ ಚಿಂತೆಗಳು ಇರ್ತಾವ. ಆದ್ರೆ ಅದೇ ರೀತಿ ಮನಸ್ಸು ಮರ್ಕಟನ ಮಂಗನಾಗಿ, ಮಂಗ ಎಲ್ಲಾರು ಒಂದು ಟೊಂಗೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಮಂಗ ಚೇಷ್ಟಿ ಅಂತ ಹೇಳಿ. ಮನಸ್ಸು ಅದೇ ರೀತಿ ಚೇಷ್ಟಿಯನ್ನ ಮಾಡ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅದನ್ನ ಜಯಿಸುವಂತ ಸುಲಭವಾದ ಉಪಾಯ ಯಾವುದು? ಮರ್ಕಟವನ್ನ, ಮಂಗನನ್ನ ಜಯಿಸುವಂತ, ಮನವನ್ನ ಜಯಿಸುವಂತ ಸುಲಭ ಉಪಾಯ ಯಾವುದು? ಜಪ ಮಾಡ್ಲಿಕ್ಕೆ ಕೂತ್ರು ಎಲ್ಲ ಕಡೆಗೆ ಹೋಗ್ಬರ್ತದೆ, ಹೌದು. ಮಾಲ ಹಿಡ್ಕೊಂಡಿದ್ರೆ ಎಲ್ಲ ಸಾಗರಪೇಟೆ
ಹಾಗೆ ಎಲ್ಲ ಸುತ್ಕೊಂಡು ಬರ್ತದೆ ಎಲ್ಲ ಕಡೆಗೆ. ಆದ್ರೆ ಅದನ್ನ ಒಂದು ಕಡೆಯಲ್ಲಿ ಅದನ್ನ ಜಯಿಸುವುದಾದ್ರೆ ಹೇಗೆ? ಸುಲಭವಾದ ಉಪಾಯ. ಆದ್ರೆ ಯಾವ ರೀತಿ ಜಯಿಸಬಹುದು ಅಂತ ಹೇಳಿದ್ರೆ ಅದ್ರ ಬೆನ್ನಿ ನಾವು ಹೋಗ್ಬಾರ್ದು. ಒಂದು ಬಿಡುಗಡೆ ಅದನ್ನ ಏನ್ ಮಾಡಬೇಕು? ಬೆನ್ನಿಗೆ ಹೋಗ್ಬಾರ್ದು. ಬೆನ್ನಿಗೆ ಹೋದಷ್ಟು ಓಡುತ್ತದೆ, ಮುಂದೆ ಮುಂದೆ ಹೋಗ್ತಾ ಇರ್ತದೆ. ನೀವು ಎಷ್ಟು ಅದರಿಂದ ನೋಡ್ಕೊಂಡು ಮುಂದೆ ಹೋಗ್ತಾ ಇರ್ತದೆ, ಅದ್ರ ಹಿಂದೆ ಹೋಗ್ಬಾರ್ದು. ಏನ್ ಮಾಡ್ಬೇಕು? ಬಿಡಬೇಕು. ಹೇಗೆ ಅಂತ ಹೇಳಿದ್ರೆ ನಿಮ್ಮ ಹುಡುಗರು ಇದ್ದಾರೆ, ಚಿಕ್ಕ ಹುಡುಗರು, ಅವರಿಗೆ ಅಲ್ಲಿ ಬೀಳ್ತೀಯ ಹೋಗಬೇಡ ಹಾಗೆ ಹೀಗೆ ಅಂತೇಳಿ ಏನ್ ಮಾಡ್ತೀರಿ ನೀವು? ಆದಷ್ಟು ಅವನು ಸಂಭಾಳಿಸಿ ಇಟ್ಕೊಂತೀರಿ, ಬುದ್ಧಿ ಹೇಳಿ ಮಾಡಿ. ಅವಾಗೆಲ್ಲ ಪೇಟೆಯಲ್ಲಿ ಕರ್ಕೊಂಡವ್ರೆ, ಮಾರ್ಕೆಟ್ ಅಲ್ಲಿ ಅವ್ರನ್ನ ಆ ಕಡೆ ಕೈ ಬಿಡದೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತೀರಿ. ಆದ್ರೆ ಅವರು ಆ ಕಡೆ ಈ ಕಡೆ ಕೈಯನ್ನ ನಿಮ್ಮನ್ನ ಏನ್ ಮಾಡ್ತಾರ? ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇರ್ತಾವ. ನೀವೆಷ್ಟು ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತೀರೋ ಅಷ್ಟು ಬಿಟ್ಟು ಓಡ್ತಾ ಇರ್ತಾವ. ಮತ್ತೆ ಆಮೇಲೆ ನೋಡಿ ಸಾಕಾಗಿ ಏನ್ ಮಾಡ್ತಾರ? ನೀವು ಹೋಗಲ್ಲ ಅಂತೇಳಿ ಎರಡು ಕಳಿಸ್ ಮುಂದೆ ಹೋಗ್ತಾ ಇರ್ತೀರಿ. ಆ ವಸ್ತು ಹೋಗ್ತಾರೆ ಸಿಟ್ಟು ಮಾಡ್ಕೊಂಡು. ಮತ್ತೆ ನೀವು ನೋಡಿದ ತಕ್ಷಣ ಏನ್ ಮಾಡ್ತಾನೆ ಅಂತ ಅಮ್ಮ ಅಪ್ಪ ಅಂತ ಕೈ ಬರ್ತಾನ. ಏನ್ ಮಾಡ್ತಾನೆ ಅಂತ ಮತ್ತೆ ಯಾರು ಇಲ್ಲೇ ಇಲ್ಲ, ಮಾರ್ಕೆಟ್ ಅಲ್ಲಿ ಯಾರು ಪರಿಚಯನೇ ಇಲ್ಲ. ಅಮ್ಮ ಅಷ್ಟೇ ಪರಿಚಯ ಇರೋರು 2 ದಿನ. ಮತ್ತೆ ಯಾರು ನೀವು ಹೋಗಿದ್ರು ಅವ್ರ ಬೆನ್ನಿಗೆ ಆತ ವಾಪಸ್ ಓಡ್ ಬರ್ತಾನೆ. ಅದೇ ರೀತಿ ಮನಸ್ಸಿನ ಬೆಟ್ಟಿಗೆ ಹೋಗ್ಬಾರ್ದು. ಏನ್ ಮಾಡಬಾರ್ದು? ಅದು ಹೊಟ್ಟೆ ಅಂತಂದ್ರೆ ಬಿಟ್ಟು ಹೋಗ್ಬೇಕು, ಎಲ್ಲಿಗಾದ್ರೂ ಹೋಗಿ ಮತ್ತೆ ವಾಪಸ್ ಬರ್ತಿದ್ರು, ನಿಮ್ಮ ಹತ್ರನೇ ಬರ್ತದೆ, ನಿಮ್ ಹಿಂದೆ ಸುತ್ತ ಇರ್ತದೆ. ಅವಾಗ ನಿಮ್ಮ ಬಿಟ್ಟು ಹೋಗಂಗೆ ಇಲ್ಲ. ನಿಮ್ಮ ಮಕ್ಕಳಿಗೆ ಯಾವ ರೀತಿ ನಿಮ್ಮ ಸುತ್ತಾ ಇರ್ತಾರೆ ನೋಡ್ರಿ, ಅದೇ ರೀತಿ ನಿಮ್ಮ ಹತ್ರ ಸುತ್ತಾ ಇರ್ತದೆ. ಅದನ್ನ ಗೆಲ್ಲುವಂಥದ್ದು. ಅದಕ್ಕೆ ಆಚಾರ್ಯ ಭಗವಂತರು ಹೇಳ್ತಾರೆ, ಅಂತ ಮರ್ಕಟವಾದಂತ ಮನವನ್ನು ಗೆಲ್ಲುವುದು ಬಹಳ ಸುಲಭವಾದಂಥದ್ದಲ್ಲ. ಬಹು ದಿನಗಳ ಬಹು ಸಾಧನೆಯಿಂದ ಅದನ್ನು ಜಯಿಸಲಿಕ್ಕೆ ಸಾಧ್ಯ. ಅಂತವನ್ನೇ ಗೆದ್ದವರು ಜನರಿದ್ದಾರೆ. ಯಾರು ಗೆದ್ದಿದ್ದಾರೆ? ಅಂತವರು ಜನರಿದ್ದಾರೆ. ನಮ್ಮ ಜಿನೇಂದ್ರ ಭಗವಂತರು ಮನವನ್ನೇ ಗೆದ್ದಿದ್ದಾರೆ. ಮತ್ತು ಇಂದ್ರಿಯಗಳನ್ನ ತಾವೆಲ್ಲ ಇಂದ್ರಿಯ ದಾಸರಿದ್ದೀರೋ, ಇಂದ್ರಿಯವನ್ನೇ ಗೆದ್ದವರಿದ್ದೀರೋ, ದಾಸರಾಗಿದ್ದೀರಿ. ಹೌದಲ್ಲ? ದಾಸರು ಹೇಗಿದ್ರೆ ಅಂತ ಒಂಚೂರು ಹೇಳಿ ನಿಮಗೆ. ಹೇಗಿದ್ದೀರಿ ಅಂದ್ರೆ ದಾಸತ್ವ ಹೇಗೆ ಅಂದ್ರೆ ಎಷ್ಟೋ ಜನ ಹಾಗೆ 5 ಇಂದ್ರಿಯ ಇದಾವ: ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷೇಂದ್ರಿಯ. ಅದ್ರಲ್ಲಿ 5 ಇಂದ್ರಿಯದಲ್ಲಿ ಕುತ್ಕೊಂಡಿರಿ, ಎಷ್ಟೋ ಸಲ ಪಲ್ಟಿ ಹೊಡಿತಾ ಇದ್ರಿ. ಏನ್ ಮಾಡ್ತಾ ಇದ್ರಿ? ಹೌದಲ್ಲ? ಆ ಕಡೆ ಈ ಕಡೆ. ಇವು ಯಾವ ಇಂದ್ರಿಯ? ಸ್ಪರ್ಶನೇಂದ್ರಿಯ. ಗೆದ್ದಿದ್ರೆ ಕಡೆಗೆ ಮುಗ ಕುತ್ಕೋಬೇಕಪ್ಪ. ನಾವು ಅಲ್ಲ, ಚುಚ್ಚಲಿ ಅದ ಮೆತ್ತಿದ್ರೆ ಇಲ್ಲಿ, ಗಟ್ಟಿದ್ರೆ ಇಲ್ಲಿ, ಹಾಡಿದ್ರೆ ಇಲ್ಲಿ, ಏನಾದ್ರೂ ಅಲ್ಲಿ. ಹೌದಲ್ಲ? ಕುತ್ಕೋಬೇಕು ಸುಮ್ಮನೆ. ನಮ್ದೆಲ್ಲ ಕೆಲಸ ನಾವು ಸಂಬಳ ಕೊಟ್ಟು ಊಟ ಹಾಕ್ತೀವಿ ಅಂದ್ರೆ ಕೆಲಸ ಮಾಡಿಸ್ಕೋಬೇಕು. ಸಂಬಳ ಕೊಡ್ತೀವಿ, ವೇತನ ಕೊಡ್ತೀವಿ ಅಂದ್ರೆ ತಕ್ಕ ಕೆಲಸ ಮಾಡಿಸ್ಕೋಬೇಕು. ಕೆಲಸ ಮಾಡದೇನೆ ಅವ್ರಿಗೆ ವೇತನ ಕೊಡ್ತಾ ಇದೀವಿ ಅಂದ್ರೆ ಗೆದ್ದವ್ರು ಏನಂದ್ರೆ ಆಳ ಮಕ್ಕಳು ಹೇಳ್ದಂಗೆ ಕೇಳೋದಿಲ್ಲ, ಮಾಲೀಕ ಆದ ಆಳ ಮಕ್ಕಳು ತಾನೇ ಹೇಳ್ದಂಗೆ ಕೇಳಿಸ್ಕೊಂತಾನ. ಹೌದು? ಮತ್ತೆ ಇನ್ನೊಂದೇನು ಇಂದ್ರಿಯ ಹೇಳಿ? ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ. ನಾಳೆ ನಿಮಗೆಲ್ಲ ಇಲ್ಲಿ ತ್ಯಾಗ ಮಾಡಿಸ್ಬಿಡೋದು. ಏನ್ ಹೇಳ್ರಿ? ಭೋಜನ ಶಾಲೆಯಲ್ಲಿ ಊಟನೇ ಮಾಡೋದಿಲ್ಲ. ಉಪ್ಪು ತ್ಯಾಗ ಅಂದ್ರ ಒಂದು 50% ಜನರಿಗೆ ಏನಾಗ್ತದ? ದುಃಖಿ ಆಗ್ತದೆ. ಹೌದಲ್ಲ? 50% ಜಾಸ್ತಿ. ಉಪ್ಪು ತ್ಯಾಗ ಕೊಟ್ರೆ ಎಷ್ಟು ಜನ ಕಡಿಲ್ಲ? ನಾಳೆ ಕೈ ಎತ್ತಿ ನೋಡೋನು. 1 2 3 4 5 6 7 8 9 ಇದಾರೆ. ಒಂದು 10% ಇದಾರೆ. 10% ಅಲ್ಲಿ ನಡೀತೈತಿ, ಹಂಗೇನಿಲ್ಲ. ಮತ್ತೆ ಹಂಗೆಲ್ಲ ಒಂದ್ ದಿವಸ ಕೊಟ್ರೆ ನಡೀತೈತಿ ಮಾಡಿದ್ರೆ, ಹಂಗೆ ಎಲ್ಲರೂ ಪಾಲನೆ ಮಾಡ್ತೀವಿ ನಾವು. ಆದ್ರ ಅದಕ್ಕೆ ಇಂದ್ರಿಯಗಳನ್ನೇ ಗೆದ್ದವರು ಅಂದ್ರೆ
ಜಿನರಾದವರು 5 ಇಂದ್ರಿಯ ಗೆದ್ದಿದ್ದಾರೆ ಅಂತವರು ಜಿನರಿದ್ದಾರೆ. ಇಂದ್ರಿಯ ದಾಸರಲ್ಲ ಅವರು. ಇಂದ್ರಿಯಗಳನ್ನ ಗೆದ್ದಿದ್ದಾರೆ ಮತ್ತು ಕರ್ಮಗಳನ್ನ ಗೆದ್ದಿದ್ದಾರೆ. 8 ಕರ್ಮಗಳನ್ನ ಗೆದ್ದಿದ್ದಾರೆ. ಮುಂಬರುವ ಕ್ಲಾಸ್ ನಲ್ಲೆಲ್ಲ ಹೇಳ್ತಾರೆ ಯಾರು ಗೆದ್ದಿದ್ದಾರೆ ಅಂತ ಹೇಳಿ. ಅಂತವರ ನಮ್ಮ ಭಗವಂತರು ಗೆದ್ದಿದ್ದಾರೆ. ಅಂತ ಜಿನರು ಯಾರು ಜಿನರ ಅನುಯಾಯಿದ್ರೆ ಅವರು ಜೈನರಿದ್ದಾರೆ. ಜೈನ ಹೆಂಗಾದ್ರು ಜಿನಸ್ಯ ಉಪಾಸಕ ಜೈನ. ಜಿನೇಂದ್ರ ಭಗವಂತರ ಉಪಾಸನೆ ಮಾಡುವವರು ಜೈನರಿದ್ದಾರೆ. ಮುಂದೆಲ್ಲ ಹೇಳ್ತಾರೆ. ಸಮಯ ಆಗಿದೆ ಈಗಾಗಲೇ. ಮುಂದೆ ಹೋಗಿ ಎಲ್ಲ ಮುಗಿಸ್ಕೊಂಡು ಮುಂದುವರಬೇಕಲ್ಲ. ಆರತಿ ಭಕ್ತಿ ಎಲ್ಲ ಉಂಟು. ಹಾಗಾಗಿ ಸುತ್ತ ಪಂಚಮಿ ಮಹಾಪರ್ವವನ್ನು ಆಚರಣೆ ಮಾಡಿದ್ರಿ. ಮುಂದುವರುವಂತ ದಿನಗಳಲ್ಲಿ ಸಮಯ ಬಹಳ ಅಮೂಲ್ಯವಾದಂತದಿದೆ. ಎಲ್ಲಾ ಪುರುಷರು ಸಹ ಅಭಿಷೇಕ ಮಾಡಿ ಬರಬೇಕು. ಕೊಡವಳ್ಳಿಯ ಮತ್ತು ಸುಳ್ಳುಳ್ಳಿಯ ಇರತಕ್ಕಂತ ಪುರುಷರು ಎಲ್ಲರೂ ಸಹ ಅಭಿಷೇಕ ಮಾಡಿ ಬರಬೇಕು. ಶಿವರಾತ್ರಿಯವರು ಎಲ್ಲರೂ ಸಹ ಕಡ್ಡಾಯವಾಗಿ ಬಂಧುಗಳೇ. ಜೀವನ ಪೂರ್ತಿ ನಿಮಗೆ ಅಭಿಷೇಕ ಮಾಡ್ಲಿಕ್ಕೆ ಆಗೋಲ್ಲ. ಸಟ್ ಅವಶ್ಯಕಗಳಿವೆ. ಅದರಲ್ಲಿ ದೇವ ಪೂಜೆ, ಗುರುಪಾಸನ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಸತ್ಕ್ರಿಯಾನೇ ಅಂತ ಹೇಳಿದರೆ ಆಚಾರ್ಯ ಭಗವಂತರು. ಆದ್ರೆ ಕನಿಷ್ಠ ಪಕ್ಷ ಇಂಥ ಒಂದು ಶಿಬಿರಾದಿಗಳಲ್ಲಿ ಒಂದು ಸುಸಂಧಿ ಪ್ರಾಪ್ತವಾದಾಗ ಪ್ರತಿದಿನ ಅಭಿಷೇಕ ಮಾಡುವುದನ್ನ ಪುರುಷರು ತಪ್ಪಿಸ್ಕೊಳ್ಬೇಡಿ. ಶುದ್ಧವಾದಂತ ಮಡಿ ಹಾಕೊಂಡು ಅಭಿಷೇಕ ಮಾಡ್ಲಿಕ್ಕೆ ಬರ್ರಿ. ಮಹಿಳೆಯರೆಲ್ಲರೂ ಸಹ ಪೂಜೆಯನ್ನ ಮಾಡ್ಲಿಕ್ಕೆ ಬರಬೇಕು. ಪೂಜೆ ಒಂದು ಕ್ಲಾಸ್ ಇರ್ತದೆ 6ರಿಂದ 8 ತನಕ. ಮಿಸ್ ಮಾಡ್ಕೋಬೇಡ್ರಿ. ಮತ್ತೆ ಮತ್ತೆ ಸಿಗಲ್ಲ. ಇವತ್ತಿನ ಒಂದಿನ ಕಳೆದು ಇನ್ನು ಕೇವಲ 8 ದಿನ ಬಾಕಿ ಇರುವಂತದ್ದು. ಸಮಯದ ಅಮೂಲ್ಯವಾದಂತದಿದೆ. ಇಂಥ ಸಮಯ ಮಧ್ಯಾಹ್ನ 2ರಿಂದ ಪ್ರಾರಂಭವಾಗ್ತದೆ. ಸಂಜೆ ಇಂಥ ಒಂದು 7-8 ತನಕ ನಡೀತದೆ. ಇಂಥ ಸಮಯವನ್ನ ವ್ಯರ್ಥವಾಗಿ ಕಳೆಯಬೇಡಿ ಅಂತ ಎಲ್ಲರೂ ಹೇಳ್ತಾ ಅಹಿಂಸಾ ಪರಮೋ ಧರ್ಮ ಕಿ, ಶುದ್ಧ ಪಂಚಮಿ ಮಹಾಪರ್ವ ಕಿ, ಪೂಜ್ಯ